ಓಂ ವಿಷ್ಣೋರಸ್ಮಾನ್ ಪದಾಬ್ಜೇ ಕೃತನಿವಸತಯಃ ಪಾಂಸವಃ ಪಾವಯಂತು ಶ್ರೀಮಂತಃ ಶ್ರೀಕಬರ್ಯಾಂ ಕುಸುಮಸೃಜೇ ಪೂರಯಂತಃ ಪರಾಗಾನ್ ಲಾಲಾಟ್ಯಾಂ ಲೇಖಿಕಾಯಾಂ ಮದನಿಪವನಯೋ ರಕ್ಷತಾನ್ ನಿಕ್ಷಿಪಂತಃ ಪೌನಃ ಪುಣ್ಯೇನ ಶುದ್ಧಿಂ ಹರಶಿರಸಿನತೆ ಜಾಹ್ನವೀಂ ಜೋಷಯಂತಃ ಲಕ್ಷ್ಮೀ ರಕ್ಷೀಣ ದೀಕ್ಷಾ ಗಣಯಿತುಮನುಪಕ್ರಾಂತ ಸಂವಿದ್ಗುಣಾನಾಂ ಆನಂತ್ಯಾನಿ ಸ್ವಭರ್ತುಃ ಪದಕಮಲಕನಿಷ್ಠಾಂಗುಲಿ ಸನ್ನಖಸ್ಯ ಪಶ್ಯಂತಿ ಸಂತತಂ ಸಾ ನವನವಸು ವಿಶೇಷೋಪಲಂಭೇನ ತತ್ತತ್ ಕಾಲೇ ಕೌತೂಹಲಾಬ್ಧೋ ಸುಮಹತಿ ಗಹನೆ ಗಾಹಮಾನ್ನಾವತಾನ್ನಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧೇ ನಮಃ ಬ್ರಹ್ಮಾಂತಾಗುರವಃ ಸಾಕ್ಷಾವಿಷ್ಟಂ ದೈವಂ ಶಿವಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಜನ್ಮನಿ ಜನ್ಮನಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ತ್ರೈಲೋಕ್ಯರಾಜ್ಯಮಾಕ್ಷಿಪ್ಯ ಬಲೇರಿಂದ್ರಾಯೋಧೋ ಶ್ರೀಧರಾಯ ನಮಸ್ತಸ್ಮೈ ಛದ್ಮವಾಮನರೂಪಿಣೇ ಶ್ರೀಗುರುಭ್ಯೋ ನಮಃ ಹರಿ ಓಂ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹಿಂದೆ ಆ ಕಾರ್ಥ್ಯಾಯಿನಿ ದೇವಿ ಯಾವ ರೀತಿಯಾಗಿ ಆ ಮಹಿಷಾಸುರಾದಿಗಳನ್ನು ಸಂಹರಿಸಿದ್ಲು ಅಂತ ಹೇಳಿದರು. ಆ ಮಹಿಷಾಸುರಾದಿಗಳು ಇಂದ್ರನಿಂದ ರಾಜ್ಯವನ್ನೇ ಕಿತ್ತುಕೊಂಡು, ಅವನಿಗೆ ಇಂದ್ರಾದಿಗಳಿಂದ ರಾಜ್ಯವನ್ನೇ ಕಿತ್ತುಕೊಂಡು ಅಲ್ಲಿ ಆಳ್ವಿಕೆ ಮಾಡ್ತಾ ಇರುವಾಗ ಆ ಕಾರ್ಥ್ಯಾಯಿನಿ ದೇವಿ ಯಾವ ರೀತಿಯಾಗಿ ಆ ದೇವತೆಗಳಿಗೆ ಅನುಗ್ರಹ ಮಾಡಿ ಎಷ್ಟು ಲೀಲಾಜಾಲವಾಗಿ ಆ ಮಹಿಷಾಸುರಾದಿಗಳ ಸಂಹಾರವನ್ನು ಮಾಡಿದ್ಲು ಅಂತ ನಾವು ನೋಡಿದ್ವಿ. ನಿನ್ನೆ ನೋಡಿದ್ವಿ. ಯಾಕೆ ಅದರ ಅನುಸಂಧಾನ ಈಗ ಮಾಡಬೇಕು? ಆ ಮಹಿಷಾಸುರಾದಿಗಳ ಸಂಹಾರ ಯಾವತ್ತೂ ಆಗಿದೆ, ಆ ಕಥೆಯನ್ನು ನಾವೀಗ ಯಾಕೆ ಕೇಳಬೇಕು ಅಂತ ನಮಗೆ ಪ್ರಶ್ನೆ ಬರ್ಬೋದು. ಅಂದರೆ ಆ ಮಹಿಷಾಸುರಾದಿಗಳು ಅಹಂಕಾರ ಇತ್ಯಾದಿಗಳಿಗೆ ದ್ಯೋತಕ. ನಮ್ಮಲ್ಲಿ ನಿಂತು ಅಹಂಕಾರ ಬರ್ತಾ ಇದೆ ನಮಗೆ ಅಂತ ಹೇಳಿದರೆ ಆ ಮಹಿಷಾಸುರ ನಿಂತು ಆ ಅಹಂಕಾರ ಭರಿಸ್ತಾ ಇದ್ದಾನೆ ಅಂತ ಅರ್ಥ. ಹಾಗಾಗಿ ಆ ದೇವಿ, ಆ ಕಾರ್ಥ್ಯಾಯಿನಿ ದೇವಿ ಆ ಮಹಿಷಾಸುರ ಸಂಹಾರ ಮಾಡಿದ್ಲು ಅಂತ ಹೇಳಿದರೆ ಅವನ ನಾಶ ಆದ ನಂತರ ಅವನು ಬಂದು ಸೇರಿದ್ದು ನಮ್ಮಲ್ಲಿ. ಹಾಗಾಗಿ ನಾವು ಆ ಕಥೆಯನ್ನು ಅನುಸಂಧಾನ ಮಾಡಿದರೆ ನಮ್ಮಲ್ಲಿ ಏನೋ ಒಂದು ಆ ಮಹಿಷಾಸುರ ನಿಂತು ಅಹಂಕಾರವನ್ನು ಭರಿಸ್ತಾನೆ, ಅಂತಹ ಅಹಂಕಾರಾದಿಗಳ ನಾಶವಾಗ್ತದೆ. ಹಾಗಾಗಿ ವಿಶೇಷವಾಗಿ ಇಂದಿಯೂ ಕೂಡ ರಾಕ್ಷಸರ ಸಂಹಾರ ಪ್ರಸ್ತುತ. ಇಷ್ಟು ಹೇಳಿ ಕೊನೆಗೊಂದು ಆ ದೇವಿ ಮಾತನ್ನು ಹೇಳ್ತಾಳೆ. ಏನು ಕೇಳಿದರೆ, ಸಂಸ್ತೂಯಮಾನ ಸುರಸಿದ್ಧ ಸಂಗೈ ನಿಷಣ್ಣ ಭೂತಾಹರ ಪಾದ ಮೂಲೆ ಭೂಯೋ ಭವಿಷ್ಯಾಮ್ಯಮರಾರ್ಥಮೇವ ಮುಕ್ತ್ವಾ ಸುರಾಸ್ತಾನ್ ಪ್ರವಿವೇಶ ದುರ್ಗಾ. ಅವಳು ಹೇಳ್ತಾಳೆ, ಅವಳು ಹರಿಯ ಪಾದವನ್ನು ಸೇರಿದ್ಲು ಅಂತ ಹೇಳ್ತಾಳೆ. ಆ ಕಾರ್ಥ್ಯಾಯಿನಿ ದೇವಿ ಆ ನಾರಾಯಣನ ಪಾದವನ್ನು ಸೇರಿದ್ಲು ಅಂತ. ಯಾವಾಗ ಸೇರಿದ್ಲು ಅಂತ ಕೇಳಿದರೆ ಈ ಒಂದು ಮಾತನ್ನು ಆಡಿ ಸೇರ್ತಾಳಂತೆ. ಏನು ಹೇಳ್ತಾಳೆ ಕೇಳಿದರೆ, ಭೂಯೋ ಭವಿಷ್ಯಾಮಿ ಅಮರಾರ್ಥಮೇವ, ನಾನು ಮತ್ತೊಂದು ಬಾರಿ ಅಮರನಿಗೋಸ್ಕರ ಅಂದರೆ ದೇವತೆಗಳಿಗೋಸ್ಕರ ಅವರ ಉದ್ಧಾರಕ್ಕೋಸ್ಕರ ನಾನು ಪುನಃ ಬಂದೇ ಬರುತ್ತೇನೆ ಅಂತ ಅವಳು ಹೇಳ್ತಾಳಂತೆ. ಹಾಗಾಗಿ ಇಷ್ಟು ಹೇಳಿ ಅವಳು ಪಾದವನ್ನು ಸೇರಿದ್ಲು ಅಂತ ಹೇಳ್ತಾಳೆ. ಆಗ ಪ್ರಶ್ನೆಯನ್ನು ಕೇಳುತ್ತಿದ್ದಂತಹ ನಾರದರು ಕೇಳ್ತಾರೆ ಪುಲಸ್ತ್ಯರ ಹತ್ರ. ಏನು ಕೇಳಿದರೆ, ಪುಲಸ್ತ್ಯ ಕಥ್ಯತಾಂ ತಾವದ್ದೇವ್ಯ ಭೂಯ ಸಮುದ್ಭವ ಮಹತ್ ಕೌತೂಹಲಂ ಮೇದ್ಯ ವಿಸ್ತರಾತ್ ಬ್ರಹ್ಮವಿತ್ತಮ. ಅಲ್ಲ, ನೀವೇನು ಹೇಳಿದ್ರೆ ಪುನೊಂದ್ಸಲ ಬರ್ತಾಳೆ ಅಂತ ಹೇಳಿದ್ರಲ್ವಾ ಆ ಕಾರ್ಥ್ಯಾಯಿನಿ ದೇವಿ, ಪುನೊಂದು ಬಾರಿ ಯಾವಾಗ ಬರ್ತಾಳೆ, ಇನ್ನೊಂದು ಬಾರಿ ಬರುವುದಂತಾದರೆ ಯಾವುದು ಯಾವಾಗ ಅಂತ ಅವರು ಕೇಳ್ತಾರಂತೆ. ಆಗ ಪುಲಸ್ತ್ಯರು ಹೇಳ್ತಾರಂತೆ, ಶ್ರೂಯತಾಂ ಕಥಯಿಷ್ಯಾಮಿ ಭೂಯೋಸ್ಯ ಸಂಭವಂ ಮುನೆ ಶುಂಭಾಸುರ ವರದಾರ್ಥಾಯ ಲೋಕಾನಾಂ ಹಿತಕಾಮ್ಯಯಾಂ. ನೀನು ಕೇಳ್ತಾ ಇದ್ದೆ ಅಂತ ನಾನು ಹೇಳ್ತಾ ಇದ್ದೇನೆ, ಇದನ್ನು ಕೇಳು. ಏನು ಕೇಳಿದರೆ, ಶುಂಭ ನಿಶುಂಭರು ಅಂತ ಇನ್ನೊಂದು ಸಲ ಇಬ್ಬರು ರಾಕ್ಷಸರು ಬರ್ತಾರೆ. ಅವರ ಸಂಹಾರಕ್ಕಾಗಿ ಇದೇ ದೇವಿ ಕಾರ್ಥ್ಯಾಯಿನಿ ಮತ್ತೊಂದು ಬಾರಿ ಹುಟ್ಟಿ ಬರ್ತಾಳೆ ಅಂತ ಹೇಳ್ತಾರೆ. ಆಗ ಆ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೇಳ್ತಾರೆ, ಯಾಸಾ ಹಿಮವತಃ ಪುತ್ರಿ ಭವೇ ನೋಡ ಸಪೋಧನ ಉಮಾ ನಾಮ್ನಾ ಸಸ್ಯ ಸಾ ಕೋಶಾ ಜಾತಾತು ಕೌಶಿಕಿ. ಆಗ ಅವಳು ಹೇಗೆ ಹುಡ್ತಾಳೆ ಕೇಳಿದರೆ, ಹಿಂದೆ ಒಂದು ಬಾರಿ ಆ ಸತೀದೇವಿ ದಕ್ಷನ ಮಗಳಾಗಿ ಹುಟ್ಟಿದ ನಂತರ ಒಂದು ಚಿತೆಗೆ ಹಾರಿ, ಅಂದರೆ ತನ್ನ ಯೋಗಾಗ್ನಿಯಿಂದ ತನ್ನ ಪ್ರಾಣವನ್ನು ಬಿಟ್ಟಲ್ವಾ, ಅವಳೇ ಮತ್ತೊಂದು ಬಾರಿ
ಹಿಮವಂತನ ಮಗಳಾಗಿ ಉಮಾ ಎನ್ನುವ ಹೆಸರಿನಿಂದ ಹುಟ್ಟಿ ಬರ್ತಾಳೆ ಅಂತ ಹೇಳ್ತಾರೆ. ಅವಳ ಬಾಯಿಯಿಂದ ಆಗ ಆ ಕಾತ್ಯಾಯನಿ ದೇವಿ ಅವಳ ಬಾಯಿಂದ ಹುಟ್ಟಿದವಳು. ಆ ಉಮಾಳ ಬಾಯಿಂದ ಆ ಲಕ್ಷ್ಮೀ ದೇವಿ ಹುಟ್ಟುತ್ತಾಳೆ ಅಂತ ಹೇಳ್ತಾರೆ. ಸಂಭೂಯ ವಿಂಧ್ಯಂ ಗತ್ವಾಜ ಭೂಯೋ ಭೂತಗಣೈರ್ವೃತ ಶುಂಭಂ ಚೈವ ನಿಶುಂಭಂಚ ವದಿಷ್ಯತಿ ಶವರಾಯುಧೈ. ಅಂತಹ ದೇವಿ ಅವಳು ವಿಂಧ್ಯ ಪರ್ವತಕ್ಕೆ ಹೋಗಿ ಶುಂಭ ಮತ್ತು ನಿಶುಂಭರ ಸಂಹಾರವನ್ನು ಮಾಡ್ತಾಳೆ ಅಂತ ಅವರು ಪುಲಸ್ತ್ಯರು ಹೇಳ್ತಾರೆ. ಹಾಗಾಗಿ ಇಷ್ಟು ಸಂಕ್ಷಿಪ್ತವಾಗಿ ಹೇಳಿಬಿಡ್ತಾರೆ. ಇದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೋದಲ್ವಾ ಅಂತ ನಾರದರು ಹೇಳ್ತಾರೆ. ಬ್ರಹ್ಮಸ್ತ್ವಯಾ ಸಮಾಖ್ಯಾತ ಮೃತ ದಕ್ಷಾತ್ಮಜಾ ಸತಿ ಸಾ ಜಾತಾ ಹಿಮವತ್ಪುತ್ರಿ ಇತ್ಯೇವಂ ಮೇ ವಕ್ತುಮರ್ಹಸಿ. ನೀನು ಬ್ರಹ್ಮನಿಂದ ಈ ರೀತಿಯಾಗಿ ಹೇಳಲ್ಪಟ್ಟಂತಹ ಅವರು ಕೇಳ್ತಾಳೆ, ನೀನು ದಕ್ಷನ ಮಗಳಾದ ಸತಿ ಮತ್ತೊಂದು ಬಾರಿ ಹುಟ್ಟಿ ಬರ್ತಾಳೆ ಅಂತ ಹೇಳಿದ್ರಲ್ವಾ, ಆ ಕಥೆಯನ್ನು ಚೂರು ವಿಸ್ತಾರವಾಗಿ ಹೇಳಿ ಅಂತ. ಒಂದು ಕಥೆಯನ್ನು ಕೇಳುವಾಗ ನಾವಾದರೂ ಕೇಳ್ಕೊಂಡು ಮುಂದೆ ಹೋಗ್ತಾ ಇರ್ತೇವೆ, ಆದರೆ ನಾರದರು ಚಿಕ್ಕ ಚಿಕ್ಕ ವಿಷಯವನ್ನು ಕೂಡ ಬಿಡ್ತಾ ಇಲ್ಲ. ಇದನ್ನು ಸ್ವಲ್ಪ ವಿಸ್ತಾರ ಮಾಡಿ ಹೇಳಿ, ಇದನ್ನು ಚೂರು ವಿಸ್ತಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆಗ ಅವರು ಇನ್ನು ಪ್ರಶ್ನೆಯನ್ನು ಮುಂದೆ ಮಾಡ್ತಾರೆ. ಏನು ಕೇಳಿದ್ರೆ, ಯಥಾಚ ಪಾರ್ವತಿ ಕೋಶ ಸಮುದ್ಭೂತ ಹಿ ಕೌಶಿಕಿ ಯಥಾ ಹತವತಿ ಶುಂಭಂ ನಿಶುಂಭಂ ಚ ಮಹಾಸುರಂ ಕಸ್ಯ ಚೈಮೋ ಸುತೋ ವೀರೋ ಖ್ಯಾತೋ ಶುಂಭನುಶುಂಭಕೋ ಏತದ್ ವಿಸ್ತರತಃ ಸರ್ವೇ ಯಥಾವದ್ ವಕ್ತುಮರ್ಹಸಿ. ಅದೇ ಸ್ವಲ್ಪ ವಿಸ್ತಾರ ಮಾಡಿ ಹೇಳಿ ಅಂತ ಹೇಳುವಾಗ ಪುಲಸ್ತ್ಯರು ಹೇಳ್ತಾರಂತೆ, ಏತತ್ತೇ ಕಥಯಿಷ್ಯಾಮಿ ಪಾರ್ವತ್ಯ ಸಂಭವಂ ಮುನೆ ಶೃಣುಷ್ವಾವೈತ ಭೂತ್ವಾ ಸ್ಕಂದೋತ್ಪತ್ತಿಂ ಚ ಶಾಶ್ವತೀ. ಅವರು ಹೇಳ್ತಾರಂತೆ, ಅವಳು ಆ ಪಾರ್ವತಿ ದೇವಿ ಯಾವ ರೀತಿಯಾಗಿ ಹುಟ್ಟಿದ್ಲು ಅಂತ ನಾನು ಸರಿಯಾಗಿ ಹೇಳ್ತೇನೆ. ಆಗ ಅವಳಿಂದ ಸ್ಕಂದ ಎನ್ನುವನು ಉತ್ಪತ್ತಿಯಾದ ಅಂತ ಹೇಳ್ತಾರೆ. ಸ್ಕಂದ ಎನ್ನುವ ಒಬ್ಬ ವ್ಯಕ್ತಿ ಉತ್ಪತ್ತಿಯಾದ ಅಂತ. ಆಗ ಯಾವ ರೀತಿಯಾಗಿ ಉತ್ಪತ್ತಿಯಾದ ಕೇಳಿದರೆ, ರುದ್ರ ಸತ್ಯಾಂ ಪ್ರಣಷ್ಟಾಯಾಂ ಬ್ರಹ್ಮಚಾರಿ ವೃತೇಸಿತ ನಿರಾಶ್ರಯತ್ವಂ ಆಪನ್ನಸ್ತಪಸ್ತಪ್ತುಂ ವ್ಯವಸ್ಥಿತ ಸಚಾಸಿ ದೇವಸೇನಾ ನಿರ್ದೈತ್ಯದಾರ್ಪ ವಿನಾಶನ ಶಿವರೂಪತ್ವಮಾಸ್ಥಾಯ ಸೈನಾಪತ್ಯಂ ಸಮುಸೃಜತ್. ಆ ಶಿವ ಇದ್ದಾನಲ್ವಾ, ಆ ಸತೀದೇವಿ ಸತ್ ಮೇಲೆ ಆ ಶಿವನಿಗೆ ತುಂಬ ವ್ಯಥೆ ಆಯ್ತಂತೆ. ಅಯ್ಯೋ, ನನ್ನ ಹೆಂಡತಿ ಸತ್ತು ಹೋದ್ಲು ಅಂತ. ಆಗ ಅವನಿಗೆ ಯಾವ ವಿಚಾರದಲ್ಲಿಯೂ ಕೂಡ ಒಂದು ಆಸಕ್ತಿ ಅಂತ ತುಂಬ ಕಮ್ಮಿ ಆಯ್ತಂತೆ, ತುಂಬ ಆಸಕ್ತಿಯೇ ಇರಲಿಲ್ಲ ಅಂತೆ. ಆಗ ಅವನು ಏನಾಗಿದ್ದ ಕೇಳಿದರೆ, ಅದಕ್ಕಿಂತ ಮುಂಚೆ ಆ ಸತೀದೇವಿ ಒಂದು ಯೋಗಾಗ್ನಿಯಿಂದ ತನ್ನ ಪ್ರಾಣವನ್ನು ಬಿಡುವುದಕ್ಕಿಂತ ಮುಂಚೆ ಆ ಶಿವ ಆ ಎಲ್ಲ ಒಂದು ಸೈನ್ಯದ ದೇವತೆಗಳ ಸೈನ್ಯ ಅಂತೇನಿದೆ ಅದರ ಅಧಿಪತಿ ಆಗಿದ್ದ ಅಂತೆ. ಅವನು ಆ ನಂತರ ಬಿಟ್ಟುಬಿಟ್ಟ ಅಂತೆ, ನನಗೆ ಬೇಡವೇ ಬೇಡ, ಈ ಸೈನ್ಯವೇ ಬೇಡ ಅಂತ ಬಿಟ್ಟುಬಿಟ್ಟ ಅಂತೆ. ಆಗ ಏನಾಯ್ತು ಕೇಳಿದ್ರೆ, ಸೈನ್ಯವನ್ನು ಬಿಟ್ಟಾಗ ಅಲ್ಲಿ ಸೇನಾ ನಾಯಕನೇ ಇಲ್ಲದಂತಾಯಿತು. ಅಲ್ಲಿ ಹೇಳ್ತಾರೆ, ತಥೋ ನಿರಾಗತ ದೇವ ಸೇನಾನಾಥೇನ ಶಂಭುನ ದಾನವೇಂದ್ರನ ವಿಕ್ರಮ್ಯ ಮಹಿಷೇಣ ಪರಾಜಿತ. ಆಗ ಆ ಕಾಲದಲ್ಲಿ ಆ ಮಹಿಷ ಬಂದು ಆ ಎಲ್ಲರನ್ನು ಸೋಲಿಸಿದ ಅಂತೆ. ಯಾವಾಗ ಸೋಲಿಸಿದ ಕೇಳಿದ್ರೆ ಅದನ್ನು ಹೇಳ್ತಾ ಇದ್ದಾರೆ. ಯಾವಾಗ ಆ ಶಿವ ನಾನು ಸೇನಾಧಿಪತ್ಯವನ್ನು ವಹಿಸುವುದಿಲ್ಲ, ನನಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ ಅಂತ ಯಾವಾಗ ಹೇಳಿದ್ನೋ ಆಗ ಆ ಮಹಿಷ ಬಂದು ಸೋಲಿಸಿದ್ದು ಅಂತ ಇಲ್ಲಿ ಹೇಳ್ತಾರೆ. ತಥೋ ಜಗ್ಮುಸುರೇಶಾನಂ ದ್ರಷ್ಟುಂ ಚಕ್ರ ಗದಾಧರಂ ಶ್ವೇತದೀಪೇ ಮಹಾಂಸಂ ಪ್ರಪನ್ನ ಶರಣಂ ಹರಿಂ ತಾನ್ ಆಗತಾನ್ ಸುರಾನ್ ದೃಷ್ಟ್ವಾ ತತಃ ಶಕ್ರ ಪುರೋಗಮಾನ್ ವಿಯಸ್ಯ ಮೇ ಗಂಭೀರಂ ಪ್ರೋವಾಚ ಪುರುಷೋತ್ತಮ. ಆಗ ಹೇಳ್ತಾರೆ, ಆಗ ಶಕ್ರಾದಿಗಳನ್ನು ನೋಡಿ ಆಗ ದೇವತೆಗಳೆಲ್ಲ ಸೋಲ್ತಾರಲ್ವಾ, ಹಾಗಾಗಿ ಪುನಃ ಆ ವಿಷ್ಣುವಿನ ಹತ್ರ ಹೋದಾಗ ಆ ಶಕ್ರಾದಿಗಳನ್ನು ನೋಡಿ ಆ ವಿಷ್ಣು ಈ ಮಾತನ್ನು ಆಡ್ತಾನಂತೆ. ಏನು ಆಡ್ತಾನೆ ಹೇಳಿದ್ರೆ, ಕಿಂಜಿತಾಸ್ತ್ವಾ ಸುರೇಂದ್ರೇಣ ಮಹಿಷೇಣ ದುರಾತ್ಮನ ಏನ ಸರ್ವೇ ಸಮೇತ್ಯೇವಂ ಮಮ ಪಾರ್ಶ್ವಮುಪಾಗತ ತದ್ಯುಷ್ಮಾಕಂ ಹಿತಾರ್ಥ ಯದ್ವದಾಮಿ ಸುರೋತ್ತಮ ಸತ್ಕುರುಧ್ವಂ ಜಯೋಯೇನ ಸಮಾಶ್ರಿತ್ಯ ಭವೇದ್ದಿವಹ. ಅವ್ರು ಹೇಳ್ತಾರಂತೆ, ಆಗ ನಿಮಗೆ ಒಂದು ಸಮಸ್ಯೆ ಬಂದಿದಲ್ವಾ, ನಾನು ಹೇಳ್ತೇನೆ, ಚೆನ್ನಾಗಿ ಕೇಳ್ತೇನೆ. ನೀವು ಮಹಿಷನಿಂದ ಸೋಲ್ತಿದ್ದೀರಿ, ಹಾಗಾಗಿ ನನ್ನ ಹತ್ರ ಬಂದಿದ್ದೀರಲ್ವಾ, ಅವನನ್ನು ಹೇಗೆ ಗೆಲ್ಲಬೇಕು ಅಂತ ನಾನು ಹೇಳ್ತೇನೆ. ಯಾವ ರೀತಿಯಾಗಿ ಅಂತ ಕೇಳಿದರೆ, ನಾನು ಏನು ಹೇಳ್ತೇನೋ ಅದನ್ನು ಸರಿಯಾಗಿ ಕೇಳಿ, ಅದಕ್ಕೆ ನಾನು ಉತ್ತರವನ್ನು ಕೊಡ್ತೇನೆ ಏನು ಮಾಡಬೇಕು ಅಂತ. ಆ ವಿಷಯವನ್ನು ನಾನು ನಿಮಗೆ ಹೇಳ್ತೇನೆ ಅಂತ ಹೇಳುವಾಗ ನಾರಾಯಣ ಹೇಳ್ತಾನಂತೆ, ಏತೇ ಪಿತರೋ ದಿವ್ಯಸ್ತ್ವಾಗ್ನಿಶ್ವಾತ್ತೇತಿ ವಿಶ್ರುತ ಅಮೀಷಾ ಮಾನಸಿ ಕನ್ಯಾ ಮೇನಾ ನಾಮ್ನಾ ದೇವತಾ. ಒಬ್ಳು
ಅಗ್ನಿಶ್ವಾತ ಅಂತ ಒಬ್ರು ಋಷಿ ಇದ್ದಾರೆ, ಆ ಪಿತೃದೇವತೆ ಅವರು. ಅವಳಲ್ಲಿ ಒಬ್ರು ಮೇನೆ ಅಂತ ಹುಡ್ತಾಳೆ. ನೀನು ಮೊದಲು ಏನು ಮಾಡ್ಬೇಕು ಕೇಳಿದರೆ, ತಾಮಾರಾಧ್ಯ ಮಹಾತಿಥ್ಯಾಂ ಶ್ರದ್ಧೆಯ ಪರಯಾಮರ ಪ್ರಾರ್ಥಯದ್ವಂ ಸತೀಮೇನಾಂ ಪ್ರಾಲೇಯಾದ್ರಿ ರಿಹಾರ್ತತ ತಸ್ಯಾಂ ಸಾ ರೂಪ ಸಂಯುಕ್ತ ಭವಿಷ್ಯತಿ ತಪಸ್ವಿನಿ ದಕ್ಷಗೋಪಾದಯ ಮುಕ್ತಂ ಬಲವಜ್ಜೀವಿತಂ ಪ್ರಿಯಂ. ಏನು ಮಾಡ್ಬೇಕು ಕೇಳಿದರೆ, ಆ ಮೇನೆ ಇದ್ದಾಳಲ್ವ ಅವಳನ್ನು ನೀನು ಪ್ರೀತಿ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಏನಂತ ಕೇಳಿದರೆ, ಆ ಮೇನೆ ಈಗ ನೀನು ಆ ಹಿಮವಂತನ ಹೆಂಡತಿ ಆಗ್ಬೇಕೀಗ. ಆ ಹಿಮವಂತನ ಹೆಂಡತಿ ಆದರೆ ಆ ಮೇನೆ ಅವಳಿಂದ ಒಬ್ಳು ಹುಡ್ತಾಳೆ. ಯಾರು ಕೇಳಿದರೆ ಅವಳೇ ಉಮಾ, ಅವಳೇ ಆ ಪಾರ್ವತಿ ಅಂತ ಯಾರು ಪ್ರಖ್ಯಾತಳಾಗ್ತಾಳೋ ಅವಳು ಹುಡ್ತಾಳೆ. ಹಾಗಾಗಿ ನೀನೀಗ ಮೇನೆಯನ್ನು ಪ್ರಾರ್ಥನೆ ಮಾಡಬೇಕು. ಮೊದಲಿಗೆ ನೀವೆಲ್ಲರೂ ಸೇರಿ ಆ ಮೇನೆಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗಿಯೇ ಆಗ್ತದೆ ಅಂತ ಆ ವಿಷ್ಣು ಹೇಳ್ತಾನಂತೆ. ಆಗ ತಸ್ಯಾಂ ಸಾ ರೂಪ ಸಾ ಶಂಕರ ಸ್ವತೇಜೋಂಶಂ ಜನಯಿಷ್ಯತಿ ಯಂ ಸುತಂ ಸಹ ನಿಶ್ಯತಿರ ದೈತ್ಯೇಂದ್ರ ಮಹಿಷಂ ಸ್ವಪದಾನುಗಂ ತಸ್ಮಾತ್ ಗಚ್ಚ ಪುಣ್ಯಂ ತತ್ ಕುರುಕ್ಷೇತ್ರಂ ಮಹಾಫಲಂ ತತ್ಪುತೂದಕೆ ತೀರ್ಥೆ ಪೂಜ್ಯಂತಾಂ ಪಿತರೋ ವ್ಯಯ. ಹಾಗಾಗಿ ನಿನ್ನೆ ನಾವು ನೋಡಿದ್ವಿ, ಮಹಿಷ ಒಂದ್ಸಲ ಸತ್ತ ಅಲ್ವಾ, ಪುನಃ ಏನು ಬರುವುದು ಅಂತ ನಾವು ನೋಡ್ಬೋದು. ಈಗ ಪುನಃ ಏನು ಬಂತು, ಮಹಿಷ ಪುನಃ ಬರ್ತಾನೆ, ಅವನನ್ನು ಆ ಸ್ಕಂದ ಸಾಯಿಸ್ತಾನೆ ಅಂತ ಮುಂದೆ ಹೇಳ್ತಾರೆ. ಪುನಃ ಏನು ಬರೋದು ಕೇಳಿದ್ರೆ, ದೈತ್ಯರಿಗೆಲ್ಲ ಒಂದೇ ಬಾರಿ ಜನ್ಮ ಅಂತಲ್ಲ, ಅವ್ರು ಪುನಃ ಪುನಃ ಹುಟ್ಟಿ ಬರ್ತಾವೆ ಇರ್ತಾರೆ, ಸಾಯ್ತಾರೆ ಪುನಃ ಹುಟ್ಟಿ ಬರ್ತಾರೆ. ಹಾಗಾಗಿ ಆ ದೈತ್ಯನ ಪುನಃ ಬಂದು ದೇವತೆಗಳಿಗೆ ತೊಂದರೆಯನ್ನು ಕೊಟ್ಟಾಗ ಅವ್ರು ಏನು ಹೇಳ್ತಾರೆ ಕೇಳಿದರೆ, ಆ ಶಂಕರನಿಂದ ಆ ಉಮಾದೇವಿಯಲ್ಲಿ, ಆ ಉಮಾದೇವಿ ಹುಡ್ತಾಳಲ್ವಾ, ಆ ಉಮಾದೇವಿಯನ್ನು ಆ ರುದ್ರನಿಗೆ ಕೊಡಬೇಕು. ಆಗ ಆ ರುದ್ರನಿಗೆ ಮತ್ತು ಉಮಾದೇವಿಯಲ್ಲಿ ಒಬ್ಬ ಹುಡ್ತಾನೆ, ಅವನೇ ಸ್ಕಂದ, ಅವನು ಈ ಮಹಿಷನನ್ನು ಸಾಯಿಸ್ತಾನೆ ಅಂತ ಹೇಳ್ತಾರೆ. ಅವನೇ ನಂತರ ಸೇನಾಧಿಪತಿ ಆಗ್ತಾನೆ. ರುದ್ರ ಸೇನಾಧಿಪತಿ ಆಗಿದ್ದ, ಅವನು ಬಿಟ್ಟ ಅಲ್ವಾ. ಹಾಗಾಗಿ ಈಗ ಯಾರು ಸೇನಾಧಿಪತಿ ಕೇಳಿದರೆ, ಈಗ ಆ ರುದ್ರನಲ್ಲಿ ಮತ್ತು ಉಮಾದೇವಿಯಲ್ಲಿ ಹುಟ್ಟಿ ಬರುವಂತಹ ಸ್ಕಂದನೇ ಸೇನಾಧಿಪತಿ ಆಗ್ತಾನೆ. ಆ ನಂತರ ಅವನೇ ಆ ಮಹಿಷನನ್ನು ಸೋಲಿಸ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಮಹಾತಿಥ್ಯ ಮಹಾಪುಣ್ಯ ಯದಿ ಶತ್ರು ಪರಾಭವಂ ಜಿಹಾಸತಾತ್ಮನ ಸರ್ವೇ ಇತ್ತಂ ವೈ ಕ್ರಿಯತಾಮಿತಿ. ಹಾಗಾಗಿ ಒಂದು ಒಳ್ಳೆಯ ತಿಥಿಯಲ್ಲಿ ಅವನ ಸಂಹಾರ ಆಗ್ತದೆ. ಹಾಗಾಗಿ ನೀವೆಲ್ಲ ಈಗ ಈ ಕೆಲಸವನ್ನು ಮಾಡಿ, ನಿಮ್ಮ ಈ ರೀತಿಯಾಗಿ ಮಾಡಿದರೆ ನಿಮ್ಮ ಎಲ್ಲ ಇಷ್ಟ ಅರ್ಥ ಸಿದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಅದೇ ಆ ಒಂದು ದೊಡ್ಡವರು ಹೇಳಿದಂಥ ಕೆಲಸವನ್ನು ಸರಿಯಾಗಿ ಮಾಡಬೇಕು, ಆಗ ನಮ್ಮ ಇಷ್ಟ ಸಿದ್ಧಿ ಆಗಿಯೇ ಆಗ್ತದೆ. ಆ ಒಂದು ದೊಡ್ಡ ಆ ನಾರಾಯಣನೇ ಒಂದು ಮಾತನ್ನು ಹೇಳಿದ, ಉತ್ತರವನ್ನು ಕೊಟ್ಟ, ಅವನು ಹೇಳಿದ ಕೆಲಸವನ್ನು ಮಾಡಿದರೆ ಆಯ್ತು, ಆಗ ಖಂಡಿತ ಅವನೇನು ಅಂದ್ಕೊಂಡಿದ್ರೆ ಅದು ಆಗ್ತದೆ. ಹಾಗಾಗಿ ಅದು ಆಗ್ತದೆ ಅಂತ ಹೇಳ್ತಾರೆ. ಇತ್ಯುಕ್ತ್ವಾ ವಾಸುದೇವೇನ ದೇವ ಶಕ್ರ ಪುರೋಗಮ ಕೃತಾಂಜಲಿ ಪುಟಾ ಭೂತ್ವಾ ಪಪ್ರಚ್ಚು ಪರಮೇಶ್ವರಂ. ಆಗ ಇವರೆಲ್ಲ ವಾಸುದೇವನಿಂದ ಸೋತು ಆ ಶಕ್ರನನ್ನು ಶಕ್ರಾದಿಗಳೆಲ್ಲ ಅವರೆಲ್ಲ ಕೃತಾಂಜಲರಾಗಿ ಅಂದರೆ ಕೈಯನ್ನು ಮುಗಿದು ಮುಂದೆ ಹೋಗ್ತಾರಂತೆ, ಆಯಿತು ಅಂತ ಹೇಳಿ. ಅದರಲ್ಲಿ ಏನು ಹೇಳ್ತಾರೆ ಕೇಳಿದರೆ, ನೀವು ಕುರುಕ್ಷೇತ್ರದಲ್ಲಿ ತಸ್ಮಾತ್ ಗಚ್ಚತ ಪುಣ್ಯಂ ತತ್ ಕುರುಕ್ಷೇತ್ರಂ ಮಹಾಫಲಂ ತತ್ಪುತೂದಕೆ ತೀರ್ಥೆ ಪೂಜ್ಯತಾಂ ಪಿತರೋ ವ್ಯಯಃ. ನೀವು ಎಲ್ಲಿಗೆ ಅವರನ್ನು ಪೂಜಿಸಬೇಕು ಕೇಳಿದರೆ, ಮೇನಾದಿಗಳನ್ನೆಲ್ಲ ಪೂಜೆ ಮಾಡಬೇಕಂತ ಹೇಳಿದ್ರಲ್ವ, ಅದನ್ನು ಎಲ್ಲಿ ಮಾಡಬೇಕು ಕೇಳಿದರೆ ಕುರುಕ್ಷೇತ್ರ ಎನ್ನುವ ಒಂದು ಜಾಗದಲ್ಲಿ ಮಾಡಬೇಕು ಅಂತ ಹೇಳಿದರು, ಕುರುಕ್ಷೇತ್ರ ಅಂತ. ಆಗ ನಾರದರು ಆಗ ಕೇಳಿ ಆಯ್ತು ಅವ್ರ ಪ್ರಶ್ನೆಯನ್ನು. ಏನು ಕೇಳಿದರೆ, ಕೋಯಂ ಕುರುಕ್ಷೇತ್ರ ಇತಿ ಯತ್ರ ಪುಣ್ಯಂ ಪ್ರಚೋದಕಂ ಉದ್ಭವಂ ತಸ್ಯ ತೀರ್ಥಸ್ಯ ಭಗವಾನ್ ಪ್ರಬ್ರವೀತು ನ. ನಾರದರು ಕೇಳಿದ್ದಲ್ಲ, ಆ ದೇವತೆಗಳ ಹತ್ರ ಹೇಳಿದ್ದಲ್ವಾ, ನೀವು ಎಲ್ಲಿ ಕುರುಕ್ಷೇತ್ರಕ್ಕೆ ಹೋಗಿ ನೀವು ಪೂಜೆ ಮಾಡಬೇಕು ಅಂತ. ಹಾಗಾಗಿ ಆ ಕುರುಕ್ಷೇತ್ರದ ಮಹತ್ವ ಏನು ಅಂತ ಆ ದೇವತೆಗಳೆಲ್ಲ ಆ ಭಗವಂತನ ಹತ್ರ, ಆ ನಾರಾಯಣನ ಹತ್ರ ಕೇಳ್ತಾರಂತೆ. ಪುನಃ ನೀವು ಹೋಗುವಂತ ಹೇಳಿದ್ಯಲ್ವ, ಅದರ ಮಹತ್ವ ಅಂತ ಗೊತ್ತಾಗಬೇಕಲ್ವಾ. ಅದರ ಮಹತ್ವ ಗೊತ್ತಾಗದೆ ಅಲ್ಲಿ ಹೋಗಿ ನೀವು ಪೂಜಾದಿಗಳನ್ನು ಮಾಡಬೇಕು ಅಂತ ಹೇಳಿದರೆ ಏನು ಸರಿಯಾಗುವುದಿಲ್ಲ. ನೀವು ಅದರ ಮಹತ್ವವನ್ನು ಹೇಳಿ ಅಂತ ಹೇಳುವಾಗ ಆ ದೇವರು ಆ ನಾರಾಯಣ ಹೇಳ್ತಾನಂತೆ, ಸೋಮ ವಂಶೋಧೋ ರಾಜ ವೃಕ್ಷೋ ನಾಮ ಮಹಾಬಲ ಕೃತಸ್ಯಾದೋ ಸಮಭವದ್ ವೃಕ್ಷ ಸಂವರಣೋಭವತ್. ಕಥೆಯನ್ನು ಹೇಳ್ತೀನಿ, ಚೆನ್ನಾಗಿ ಕೇಳಿ ಕಥೆಯನ್ನು. ಏನು ಕೇಳಿದ್ರೆ ಅದರ ಮಹತ್ವವನ್ನು ತಿಳಿಬೇಕಾದ್ರೆ ಇದರ ಪೀಠಿಕೆಯನ್ನು ನೀವು ಸರಿಯಾಗಿ ತಿಳಿಬೇಕು. ಏನು ಕೇಳಿದರೆ, ಸೋಮವಂಶ ಅಂತ ಹೇಳಿದರೆ ಚಂದ್ರವಂಶ. ಆ ಚಂದ್ರ ಹಸಿರಿಂದ ಹುಟ್ಟಿದವನಾಗಿ ಅವನ ವಂಶದಲ್ಲಿ ವಿಧವಾದ ರಾಜರೆಲ್ಲ ಬರ್ತಾರೆ. ಅದರಲ್ಲೇ ಬಂದವ ನಮ್ಮ ಶ್ರೀಕೃಷ್ಣ. ಯದುವಂಶ ಅಂತ ನಾವು ಏನು ಹೇಳ್ತೇವೋ ಆ ಯದುವಂಶಕ್ಕೆ ಮೂಲ ಈ ಸೋಮವಂಶ. ಆ ಯದುವಂಶದಲ್ಲಿ ಬಂದವ ಶ್ರೀಕೃಷ್ಣ.
ಪಾಂಡವರು ಕೌರವಾದಿಗಳು ಬಂದದ್ದು ಕೂಡ ಇದೇ ವಂಶದಲ್ಲಿ. ಹಾಗಾಗಿ ಅದರ ವಿಸ್ತಾರವನ್ನು ನಾನು ಹೇಳ್ತೇನೆ ಅಂತ ಹೇಳ್ತಾರೆ. ಆ ಬುಧ ವಂಶದಲ್ಲಿ ಅಂದರೆ ಸೋಮ ವಂಶದಲ್ಲಿ ಒಬ್ಬ ಬರ್ತಾನೆ, ಯಾರು ಕೇಳಿದರೆ ರುಕ್ಷ ಅಂತ. ಆ ರುಕ್ಷನಿಂದ ಒಬ್ಬ ಬರ್ತಾನೆ, ಸಂವರ್ಣ ಅಂತ ಒಬ್ಬ ಬರ್ತಾನೆ ಅಂತ ಹೇಳ್ತಾರೆ. ಆಗ ಸಜ ಪಿತ್ರಾ ನಿಜೇ ರಾಜ್ಯಂ ಬಾಲ ಏವ ಅಭಿಷೇಚಿತ ಬಾಲ್ಯೇಪಿ ಧರ್ಮನಿರತೋ ಬದ್ಭಕ್ತೈಶ್ಚ ಸದಾಭವತ್. ಅವನು ತುಂಬ ಬಾಲ್ಯದಲ್ಲಿದ್ದ ಅಂತೆ. ಆ ಬಾಲ್ಯದಲ್ಲಿದ್ದಾಗಲೇ ಅವನಿಗೆ ಧರ್ಮಾಸಕ್ತಿ ತುಂಬ ಅಂತೆ. ಹಾಗಾಗಿ ಅವನ ಧರ್ಮಾಸಕ್ತಿಯನ್ನು ನೋಡಿ ರಾಜ ಅಂತ ಸುಮ್ಮನೆ ಮಾಡ್ತಾ ಇರಲಿಲ್ಲ. ಆ ಮೊನಾರ್ಕಿ ಅಂತ ನಾವೇನು ಹೇಳ್ತೇವೋ, ಅಂದರೆ ಹಿಂದಿನ ಕಾಲದಲ್ಲಿ ರಾಜ್ಯಾಡಳಿತ ಇತ್ತು ಅಂತ, ಆ ರಾಜನು ಇಡೀ ಒಂದು ದೇಶಕ್ಕೆ ಒಳ್ಳೆಯದನ್ನು ಮಾಡ್ತಾನೆ, ಅವನಿಂದ ಜಗತ್ತಿಗೆ ಒಳ್ಳೆಯದಾಗ್ತಿದೆ ಅಂತ ಇದ್ದಾಗ ಮಾತ್ರ ಆ ರಾಜ ಅವನ ಮಗನನ್ನು ರಾಜನನ್ನಾಗಿ ಮಾಡ್ತಾ ಇದ್ದ, ಯುವರಾಜನನ್ನಾಗಿ. ಹಾಗಾಗಿ ಅವನು ತುಂಬ ಧರ್ಮನಿರತನಾಗಿದ್ದ ಅಂತೆ. ಹಾಗಾಗಿ ಆ ಒಂದು ಬಾಲ್ಯದಲ್ಲಿಯೇ ಅವನಿಗೆ ಒಂದು ರಾಜ್ಯವನ್ನು ಕೊಟ್ಟು ಬಿಟ್ಟ ಅಂತೆ. ನೀನು ನೋಡ್ಕೋ ಈ ರಾಜ್ಯವನ್ನು ಅಂತ ಆ ವೃಕ್ಷ ತನ್ನ ತಂದೆ ಸಂವರ್ಣನಿಗೆ ರಾಜ್ಯವನ್ನು ಕೊಟ್ಟು ಬಿಟ್ಟ ಅಂತೆ. ಹಾಗೆ ಹೇಳ್ತಾರೆ, ಪುರೋಹಿತಸ್ತು ತಸ್ಯಾಸಿ ವಸಿಷ್ಠೋ ವರುಣಾತ್ಮಜ ಸಚಾಸ್ಯಾಧ್ಯಾಪಯಾಮ ಸಾಂಗಾನ್ ವೇದಾನ್ ಉದಾರಧೀಹಿ. ಆಗ ಆ ವಸಿಷ್ಠರು ಯಾರು ಕೇಳಿದ್ರೆ ಆ ವರುಣನ ಮಗ ಅವರು ವಸಿಷ್ಠರು. ಮಿತ್ರಾವರುಣ ಅಂತ ಅವರಿಗೆ ಮೈತ್ರಾವರುಣಿ ಅಂತ ಹೆಸರು ಹೇಳ್ತೇವೆ, ಯಾಕಂದ್ರೆ ಅವರು ವರುಣನ ಮಗ ಅಂತ. ಹಾಗಾಗಿ ಆ ವರುಣನ ಮಗನಾಗಿ ಹುಟ್ಟಿದಂತಹ ವಸಿಷ್ಠರು ಅವನ ಪುರೋಹಿತರಂತೆ. ಹಾಗಾಗಿ ಅಂತಹ ಪುರೋಹಿತರು ಅವನಿಗೆ ಸಾಂಗಾನ್ ವೇದಾನ್ ಎಲ್ಲ 6 ಅಂಗಗಳಿಂದ ಕೂಡಿದಂತಹ ಆ ವೇದವನ್ನೇ ಹೇಳಿಕೊಟ್ರಂತೆ, ಚೆನ್ನಾಗಿ ಅಧ್ಯಯನ ಮಾಡಿದ ಅಂತೆ. ಆಗ ತಥೋ ಜಗಾಮಚಾರಣ್ಯಂ ತ್ವನಧ್ಯಾಯೇ ನೃಪಾತ್ಮಜ ಸರ್ವಕರ್ಮಸು ನಿಕ್ಷಿಪ್ಯ ವಸಿಷ್ಠಂ ತಪಸಾನಿಧಿಂ. ಆಗ ಅವರು ಈ ಸಂವರ್ಣ ಇದಾನಲ್ವಾ, ಒಂದು ಬಾರಿ ಅನಧ್ಯಯನ ಅಂತ ಹೇಳಿದರೆ ಅವತ್ತು ಅಧ್ಯಯನ ಮಾಡಬಾರ್ದು. ನಾವು ಪಾಡ್ಯ ಇಂತಹ ದಿನಗಳಲ್ಲಿ ಅಧ್ಯಯನ ಮಾಡಬಾರ್ದು ಅಂತ ಹೇಳ್ತಾರೆ, ಅನಧ್ಯಯನ ಅಂತ. ಹಾಗಾಗಿ ಅಂತಹ ಅನಧ್ಯಯನದ ದಿವಸ ಆ ಸಂವರಣಕ ಯಾವಾಗ ಯಜ್ಞಾದಿಗಳು ಅಂದರೆ ಹೋಮಾದಿಗಳು ನಡೀತಾ ಇತ್ತು, ಅಂದರೆ ವೇದಾದಿ ಪಾಠವನ್ನು ಮಾಡ್ತಾ ಇದ್ರು ವಸಿಷ್ಠರು, ಅವತ್ತು ಹೋಗಲಿಲ್ಲ. ನಾವು ನಮ್ಗೆ ಇಷ್ಟ ಬಂದಾಗ ನಮ್ಗೆ ಯಾವ ಇಷ್ಟ ಬರ್ತದೆ ಅವತ್ತು ಅಧ್ಯಯನವನ್ನು ಬಿಟ್ಟು ನಾವು ರಜೆ ಹಾಕೊಂಡು ಹೋಗ್ತೇವೆ. ಆದರೆ ಅವನು ಒಂದು ರಜೆ ಅಂತ ಒಂದು ದಿನ ಇತ್ತು, ಪಾಡ್ಯ ರಜೆ ಅಂತ. ಅಂತಹ ದಿನದಂದು ಅವನು ಕಾಡಿಗೆ ಹೋಗ್ತಾನಂತೆ. ಒಂದು ಸ್ವಲ್ಪ ಸುತ್ತಾಡಿ ಬರೋಣ, ಅಧ್ಯಯನ ಅಂತ ಮಾಡ್ಲಿಕ್ಕಿಲ್ಲ ಅಲ್ವಾ, ಒಂದೆರಡು ಸುತ್ತಾಗಿ ಬರೋಣ ಅಂತ ಹೋದ ಅಂತೆ. ಹಾಗೆ ಹೇಳ್ತಾರೆ, ತಥೋ ಮೃಗವ್ಯಾಕ್ಷೇಪಾದೇಕಾಕಿ ವಿಜನಂವನಂ ವೈಭ್ರಾಜಂ ಸ ಜಗಾಮಾತ ಅಥೋನ್ಮಾದಾನಮಭ್ಯಯಾತ್ ತದಸ್ತು ಕೌತುಕಾವಿಷ್ಟ ಸರ್ವರ್ತು ಕುಸುಮೇ ವನೆ ಅವಿತೃಪ್ತ ಸುಗಂಧಸ್ಯ ಸಮಂತ ವ್ಯಚರದ್ವನಂ. ಅವನು ಒಂದು ವನಕ್ಕೆ ಹೋದ ಅಂತೆ. ಅಲ್ಲಿ ಹೂಗಳೆಲ್ಲ ತುಂಬ ಚೆನ್ನಾಗಿ ಬೆಳೆದಿತ್ತಂತೆ, ಒಳ್ಳೆ ಸುಗಂಧ ಬರ್ತಾ ಇತ್ತಂತೆ. ಆ ಹೂ ಹಣ್ಣುಗಳಿಂದ ಒಂದು ಒಳ್ಳೆಯ ಸುಗಂಧ ಬರ್ತಾ ಇತ್ತಂತೆ. ಅವನ ಮನಸ್ಸಿಗೆ ತುಂಬ ಖುಷಿ ಕೊಟ್ಟಿದಂತೆ ಆ ವನದ ವಾತಾವರಣ. ಅಂದರೆ ಪ್ರಾಚೀನ ಗ್ರಂಥಗಳಲ್ಲಿ ಎಷ್ಟು ಚೆಂದ ಮಾಡಿ ಆ ವನಗಳ ಒಂದು ವಿವರಣೆಯನ್ನು ಕೊಡ್ತಾ ಹೇಳಿದರೆ ನಾವು ಅದರಿಂದ ತಿಳಿಬೋದು ನಾವೀಗ ಎಷ್ಟು ಕಳ್ಕೊಂಡಿದ್ದೇವೆ ಅಂತ. ಅಂತಹ ವನಗಳು ನಮ್ಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಾವು ಅಷ್ಟು ಒಂದು ವನಾದಿಗಳನ್ನು ಹಾಳು ಮಾಡಿದ್ದೇವೆ. ಹಾಗಾಗಿ ಅಂತಹ ಈ ಪುರಾಣಾದಿಗಳ ಅಧ್ಯಯನದಿಂದ ನಾವು ಏನು ವನವನ್ನು ಏನು ಹಾಳು ಮಾಡ್ತಾ ಇದ್ದೇವೋ ಅದನ್ನು ಪುನಃ ಬೆಳೆಸುವಂತಹ ಪ್ರವೃತ್ತಿ ಕೂಡ ಬರಬೇಕು ಎನ್ನುವ ದೃಷ್ಟಿಯಿಂದ ಆ ಪುರಾಣ ಇಂತಹ ಮಾತನ್ನು ಹೇಳ್ತದೆ. ಇನ್ನು ವಿಸ್ತಾರವಾಗಿ ಅಲ್ಲಿ ತುಂಬ ಚೆಂದ ಮಾಡಿ ಅದರ ವರ್ಣೆಯನ್ನು ಮಾಡ್ತಾರೆ. ಹೇಳ್ತಾ, ತತ್ರ ಕ್ರೀಡಂದಿ ಸತತಂ ಅಪ್ಸರೋ ಅಮರ ಕನ್ಯಕಾ ಸಾಸಾ ಮಧ್ಯೆ ದರ್ಶಾಥ ಕನ್ಯಾಂ ಸವರ್ಣೋಧಿಕಾ ದರ್ಶನಾದೇವ ಸ ನೃಪ ಕಾಮ ಮಾರ್ಗೇಣ ಪೀಡಿತ ಜಾತಸ್ಯ ಚ ತಮೀಕ್ಷೇವ ಕಾಮ ಬಾಣಾತುರಾಭವತ್. ಆಗ ಅವನು ಆ ಕಾಡಲ್ಲಿ ಅಪ್ಸರೆಯಿಂದ ಕೂಡಿದಂತಹ ಒಬ್ಬಳನ್ನು ನೋಡ್ತಾನಂತೆ. ಅವಳನ್ನು ನೋಡಿ ಇವನಿಗೆ ಬಹಳ ಸಂತೋಷವಾಗಿ ನಾನು ಇವಳನ್ನೇ ಮದುವೆ ಆಗಬೇಕು ಅಂತ ಅನ್ಕೊಳ್ತಾನಂತೆ. ಅಷ್ಟು ಚಂದ ಇದ್ಲಂತೆ. ಹಾಗಾಗಿ ಅವನು ಒಂದು ಕಾಮನ ಬಾಣಕ್ಕೆ ತುತ್ತಾದ ಅಂತೆ. ಹಾಗಾಗಿ ಅವಳ ಹತ್ರ ಹೋಗಬೇಕು ಅಂತ ಅನ್ಕೊಳ್ತಾನಂತೆ. ಹಾಗೆ ಹೇಳ್ತಾರೆ, ಉಭೌತೋ ಪೀಡಿತೋ ಮೋಹಂ ಜಗ್ಮದು ಕಾಮ ಮಾರ್ಗಣೈ ರಾಜಚಲಾಸನೋ ಭೂಮ್ಯಾ ನಿಬಪಾತ ತುರಂಗಮಾತ್. ಅವಳ ಹತ್ರ ಹೋಗಬೇಕು ಅಂತ ಹೋದಾಗ ಇವನಿಗೆ ಮಾತ್ರ ಇಷ್ಟ, ಅವಳಿಗೆ ಇಷ್ಟ ಇಲ್ಲ ಅಂತ ಇಲ್ಲ, ಅವಳಿಗೂ ಇಷ್ಟ ಆಯ್ತಂತೆ ಇವನಿಗೂ ಇಷ್ಟ ಆಯ್ತಂತೆ. ಹಾಗಾಗಿ ಇಬ್ರು ಕೂಡ ಒಬ್ರಿಗೆ ತುಂಬ ಇಷ್ಟಪಡ್ತಾರಂತೆ, ನೋಡಿಯೇ ತುಂಬ ಇಷ್ಟಪಡ್ತಾರಂತೆ. ಆಗ ಅವನು ಅವಳ ಹತ್ರ ಹೋಗಬೇಕು ಅಂತ ಆದಾಗ ಆ ಒಂದು ಕುದುರೆಯಲ್ಲಿ ಕುತ್ಕೊಂಡಿದ್ದವ ಕುದುರೆಯಿಂದ ಬೀಳ್ತಾನಂತೆ. ಆಗ ಬಿದ್ದವೇನಾದ ಕೇಳಿದ್ರೆ, ತಮಭ್ಯೇತ್ಯ ಮಹಾತ್ಮಾನೋ ಗಂಧರ್ವ ಕಾಮರೂಪಿಣ
ಶಿಶುಶುರು ವಾರಿಣಾಭ್ಯೇತ ಲಬ್ಧ ಸಂಯೋಭಕ್ಷಣಾತ್. ಅವ ಬಿದ್ದವ, ಆ ಕುದುರೆಯಿಂದ ಬಿದ್ದವ ಮೂರ್ಛೆಗೆ ಹೋಗಿ ಬಿಡ್ತಾನಂತೆ. ಮೂರ್ಛೆಗೆ ಅಂದರೆ ಅವನಿಗೆ ಆಗ ಬೋಧವೇ ಇಲ್ಲದಂತ ಆಯ್ತಂತೆ. ಆಗ ಆ ವನದಲ್ಲಿ ಗಂಧರ್ವಾದಿಗಳು ತುಂಬ, ದೇವತಾದಿಗಳು ತುಂಬ ಸಂಚಾರ ಮಾಡ್ತಾ ಇದ್ರಂತೆ. ಅವರು ಈ ಸಂವರ್ಣನನ್ನು ನೋಡಿ, ದೊಡ್ಡ ರಾಜಪ್ಪ ಇವ ಅಂತ ಅಂದ್ಕೊಂಡು ಆ ಸಂವರ್ಣನನ್ನು ನೋಡಿ ಅವನಿಗೆ ನೀರು ಹಾಕಿ ಅವನನ್ನು ಎಬ್ಬಿಸ್ತಾರಂತೆ. ಹಾಗೆ ಹೇಳ್ತಾರೆ, ಸಚಾಪ್ಸರೋಭಿರುತ್ಪಾತ್ಯ ನೀತಾ ಪಿತೃಕುಲಂ ನಿಜಂ ತಾಭಿರಾಶ್ವಾಸಿತಾ ಚಾಪಿ ಮಧುರೈರ್ವಚನಾಂಬುಭಿ ಸಚಾಪ್ಯಾರುಹ್ಯ ತುರಗಂ ಪ್ರತಿಷ್ಠಾನಂ ಪುರೋತ್ತಮಂ ಗತಸ್ತು ಮೇರು ಶಿಖರಂ ಕಾಮಾಚಾರಿ ಯಥಾಮರ. ಆಗ ಅವ ಎದ್ದಾಗ ಉಂಟಲ್ವಾ, ಅಲ್ಲಿ ಅವಳು ಇರಲೇ ಇಲ್ಲ. ಯಾವ ಹುಡುಗಿಯನ್ನು ಅವ ನೋಡಿದ್ನೋ ಆ ಹುಡುಗಿ ಎದ್ದಾಗ ಇರಲೇ ಇರಲಿಲ್ಲ. ಹಾಗಾಗಿ ಅವ ತುಂಬ ಎಲ್ಲೋದ್ರು ಅಂತ ಅಂದ್ಕೊಂಡು ಒಂದು ಶಿಖರಕ್ಕೆ ಏರಿ ಬಿಡ್ತಾನಂತೆ. ಮೇರು ಶಿಖರ, ಮೇರು ಪರ್ವತಕ್ಕೆ ಹೋಗಿ ಅಲ್ಲಿ ನೋಡ್ತಾನಂತೆ, ಎಲ್ಲಿ ಅದು ಸಿಗ್ಬೋದಾ ಅಂತ. ಅಂದರೆ ಎಲ್ಲಿ ಎಂಥ ಸಹ ಬೇಡ ಅಂತ ಮೇರು ಶಿಖರಕ್ಕೆ ಹೋಗಿ ಬಿಡ್ತಾನಂತೆ. ರಾಜ್ಯಕ್ಕೆ ಹೋಗ್ಬೇಕು ಅಥವಾ ಆ ಮೇರು ಶಿಖರಕ್ಕೆ ಹೋಗಿ ಬಿಡ್ತಾನಂತೆ. ಆಗ ಸಮಸ್ಯೆ ಆದದ್ದು ವಸಿಷ್ಠರಿಗೆ. ಅವರು ಪುರೋಹಿತರಲ್ವಾ, ರಾಜ ಎಲ್ಲಿ ಹೋಗಿದ್ದಾನೆ ಗೊತ್ತಾಗಬೇಕಲ್ವಾ. ಹಾಗಾಗಿ ಯದಾ ಪ್ರಬುಧಿ ಸಾದೃಷ್ಟ ಆ ಕ್ಷೀಣ ತಪಸಿ ಗಿರೋ ತದಾ ಪ್ರಬಲಿನಾಶ್ನಾದಿವಾ ಸ್ವಪಿ ನೋ ನಿಶಿ ದದ ಸರ್ವವಿದವ್ಯಗ್ರೋ ವಿದಿತ್ವಾ ವರುಣಾತ್ಮಜ ತಪತಿ ತಾಪಿತಂ ವೀರಂ ಪಾರ್ಥಿವಂ ತಪಸಾಂ ನಿಧಿ. ಆಗ ಆ ತಪಸ್ಸಿನಿಂದ ಆ ವಸಿಷ್ಠರು ಅವಳು ಎಲ್ಲಿ ಹೋದ್ಲು ಅಂತ ಯೋಚನೆ ಮಾಡ್ತಾರಂತೆ. ಅಂದರೆ ಇವನ ಸಮಸ್ಯೆಗೆ ಏನು ಕಾರಣ, ಯಾಕಂದರೆ ಅವನು ನಿದ್ದೆ ಸಹ ಮಾಡ್ತಾ ಇರಲಿಲ್ಲ ಅಂತೆ ಅವಳನ್ನು ನೋಡಿ. ಅಂದರೆ ಅವಳನ್ನು ನೋಡಿದ ದಿನದಿಂದ ನಿದ್ದೆ ಸಹ ಬರ್ತಾ ಇಲ್ಲ ಅಂತೆ, ಊಟ ಸಹ ಮಾಡ್ತಾ ಇರಲ್ಲ ಅಂತೆ, ಸರಿಯಾಗಿ ಯಾವ ಕೆಲಸವನ್ನು ಮಾಡ್ತಾ ಇಲ್ಲ ಅಂತೆ. ಇದಕ್ಕೆ ಉತ್ತರ ಸಿಗಬೇಕಲ್ವಾ ಅಂತ ಆ ವಸಿಷ್ಠರು ಯೋಚನೆ ಮಾಡ್ತಾರದ್ದು ಎಲ್ಲಿ ಹೋಗಿರ್ಬೋದು ಅಂತ. ಆಗ ಸಮುತ್ಪತ್ಯ ಮಹಾಯೋಗಿ ಗಗನಂ ರವಿ ಮಂಡಲಂ ವಿವೇಶ ದೇವಂ ದಿಗ್ಮಾಂಶಂ ದದರ್ಶ ಚಂದನೆ ಸ್ಥಿತಂ. ಆಗ ಅವರು ರವಿ ಮಂಡಲಕ್ಕೆ ಹೋಗ್ತಾರಂತೆ. ಅಂದರೆ ಸೂರ್ಯ ಎಲ್ಲಿದ್ದಾನೋ ಅಲ್ಲಿಗೆ. ಆ ಸೂರ್ಯ ಇಡೀ ಜಗತ್ತನ್ನು ನೋಡ್ತಾ ಇರ್ತಾನಲ್ವಾ, ಹಾಗಾಗಿ ನಾವು ಅವನ ಹತ್ರ ಕೇಳಿದರೆ ನಮಗೆ ಉತ್ತರ ಸಿಕ್ಕೇ ಸಿಗ್ತದೆ ಅಂತ ಆ ಸೂರ್ಯಮಂಡಲ ಹತ್ರ ಹೋಗಿ ಆ ಸೂರ್ಯನ ಹತ್ರ ಕೇಳ್ತಾರಂತೆ, ನನಗೊಂದು ಸಹಾಯ ಆಗಬೇಕಿದೆ ಅಂತ. ಏನು ಕೇಳಿದರೆ ಮುಂದರಿಗೆ ನಮಸ್ಕಾರ ಮಾಡಿ ಹೇಳ್ತಾರಂತೆ, ಜಲ ಜಟಾಕಲಾಪೋಸೋ ದಿವಾಕರ ಸಮೀಪಕ ಕ್ಷೋಭತೆ ವಾರ್ಣಿಶ್ರೀಮ ದ್ವಿತೀಯೈವ ಭಾಸ್ಕರ ತತ್ಸಂಪೂಜಿತೋ ಅರ್ಗಾಧ್ಯೈ ಭಾಸ್ಕರೇಣ ಸಬೋಧನ ಪೃಷ್ಟಶ್ಚಾಗಮನೆ ಹೇತುಂ ಪ್ರತ್ಯುವಾಚ ದಿವಾಕರಂ. ಅವರು ಆ ಸೂರ್ಯ ಯಾವಾಗಲೂ ರಥದಲ್ಲಿರುವವ, ಯಾಕಂದರೆ ಅವ ನಿಂತರೆ ಸೂರ್ಯ ರಥದಲ್ಲಿರುವವ ಅಂತ, ಅವನ ಸಾರಥಿ ಅರುಣ ಅಂತ. ಹಾಗಾಗಿ ಅವನೇ ನಿಂತರೆ ಆ ರಥ ಒಂದು ಸೂರ್ಯನೇ ಮುಂದೆ ಹೋದ ಅಂತ ಆಗುವುದಿಲ್ಲ. ಹಾಗಾಗಿ ರಥದಲ್ಲಿ ಹೋಗ್ತಾ ಇರ್ತಾನಂತೆ ಅವ. ಅಂಥ ಸಮಯದಲ್ಲಿ ಆ ವಸಿಷ್ಠರು ಕೂಡ ಆ ರಥವನ್ನು ಏರ್ತಾರಂತೆ. ಹೇಳ್ತಾರೆ, ಅವರ ಒಂದು ವಸಿಷ್ಠರ ಒಂದು ಜಟೆಯನ್ನು ಬಿಟ್ಟಿದ್ರಂತೆ, ಅದು ತುಂಬ ಹೊಳಿತಾ ಇತ್ತಂತೆ. ಆಗ ಅದು ಹೊಳಿತಾ ಇದ್ದಂತಹ ಜಟೆ ಹೇಗೆ ತುಂಬ ಹೊಳಿತಾ ಇತ್ತಂತೆ. ಹಾಗಾಗಿ ಆ ಒಂದು ಅವರು ಯಾವ ರೀತಿಯಾಗಿ ಶೋಭಿಸ್ತಾ ಇದ್ದು ಕೇಳಿದರೆ, ಸೂರ್ಯನ ಒಂದು ಸಾರಥ್ಯದಲ್ಲಿ ನಿಂತಿದ್ದಾರೆ, ಆ ಇನ್ನೊಂದು ಸೂರ್ಯನಂತೆ ಆ ವಸಿಷ್ಠರು ಶೋಭಿಸ್ತಾ ಇದ್ರು ಅಂತ ಹೇಳ್ತಾರಂತೆ. ಆಗ ಸೂರ್ಯ ಕೇಳ್ತಾರಂತೆ, ನಿಮ್ಗೆ ಏನಾಗಬೇಕು ಹೇಳಿ, ನಿಮ್ಮ ದೊಡ್ಡ ಋಷಿಗಳು, ನೀವು ಏನು ಕೇಳಿದ್ರು ನಾನು ಮಾಡಬೇಕು, ಹಾಗಾಗಿ ನಿಮಗೇನಾಗಬೇಕು ಅಂತ ಕೇಳಿದಾಗ ಅವರು ಹೇಳ್ತಾರಂತೆ ವಸಿಷ್ಠರು, ಸಮಾಯಾತೋಸ್ಮಿ ದೇವೇಶ ಯಾಚಿತುಂ ತ್ವಾಂ ಮಹಾದ್ಯುತೆ ಸುತಾಂ ಸಂವರ್ಣಸ್ಯಾರ್ಥೇ ತಸ್ಯುತಂ ದಾತುಮರ್ಹಸಿ ತಥೋ ವಸಿಷ್ಠಾಯ ದಿವಾಕರೇಣ ನಿವೇದಿತಾ ಸ ತಪತಿ ತನೂಜ ಗೃಹಾಗತಾಯ ಜಪುಂಗವಾಯ ರಾಜ್ಞೋರ್ಚಿತ ಸಂವರ್ಣಸ್ಯ ದೇವಾಹ. ಚಂದಮಾಡಿ ಇಲ್ಲಿ ಹೇಳ್ತಾರೆ, ನಾವೊಂದು ಹುಡುಗಿ ಅಂತ ಹೇಳಿದಲ್ಲ, ಅವಳು ಯಾರು ಕೇಳಿದರೆ ವಸಿಷ್ಠ ನಮ್ಗೆ ಅನಿಸ್ಬೋದು ಸೂರ್ಯನ ಹತ್ರ ಯಾಕೆ ಹೋಗಬೇಕಿತ್ತು ಅಂತ. ಯಾಕೆ ಅಂತ ಕೇಳಿದರೆ, ಆ ಸೂರ್ಯನ ಮಗಳೇ ಆ ಹುಡುಗಿ ತಪತಿ ಅಂತ. ನಾವು ಈಗ ಯಾವ್ದು ನದಿಯಾಗಿ ಹರಿತಾ ಉಂಟು, ಆ ತಪತಿ ನದಿಯನ್ನು ನಾವು ಒಂದು ದಕ್ಷಿಣ ಭಾರತದ ಮೇಲಿನಲ್ಲಿ ಕಾಣ್ತೇವೆ. ಆ ತಪತಿ ನದಿ ಆ ಸೂರ್ಯನ ಆ ಮಗಳು, ಸೂರ್ಯನಿಗೆ ಛಾಯಾದೇವಿಯಲ್ಲಿ ಹುಟ್ಟಿದಂಥ ಆ ತಪತಿ ಅಂತ. ಆ ತಪತಿಯನ್ನು ಇವ ಇಷ್ಟಪಟ್ಟಿದ್ದಾನಲ್ವ ಸಂವರ್ಣ, ಹಾಗಾಗಿ ಆ ವಸಿಷ್ಠರು ಪುರೋಹಿತರಾಗಿ ಅವಳನ್ನು ಕೇಳಬೇಕು ಅಂತ ಹೋಗಿದ್ದಾರಂತೆ ಆ ತಪತಿಯನ್ನು. ಆಗ ಸಾವಿತ್ರಿಮಾದಾಯ ತಥೋ ವಸಿಷ್ಠ ಸ್ವಾಮಾಶ್ರಮಂ ಪುಣ್ಯಂ ಉಪಾಜಗಾಮ ಸಾ ಚಾಪಿ ಸಂಸೃಜ್ಯ ನಿಪಾತ್ಮಜಂ ತಂ ಸಂಸ್ಮೃತ್ಯ ನಿಪಾತ್ಮಜಂ ತಂ ಕೃತಾಂಜಲಿರ್ವಾರ್ಣಿಮಾ ಮಾಹದೇವಿ. ಆ ತಪತಿ ಕೂಡ ಹೋಗ್ತಾಳಂತೆ ವಸಿಷ್ಠರೊಂದಿಗೆ. ಆದರೆ ಅವಳು ಏನು ಸಮಸ್ಯೆ ಕೇಳಿದರೆ, ಇವಳಿಗೆ ಗೊತ್ತಿಲ್ಲ ಈಗ ಇವಳು ಯಾರನ್ನು ನೋಡಿದ್ನೋ ಮುಂಚೆ, ಯಾರು ಆ ಸಂವರ್ಣ ಅಂತ ಯಾರು ಇಷ್ಟಪಟ್ಟಿದ್ಲೋ ಆ ಸಂವರ್ಣ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಇವ್ರಿಗೆ ಗೊತ್ತಿಲ್ಲ.
ಆ ಸಂವರ್ಣ ಆ ತಪತಿಯ ಚಿಂತೆಯಲ್ಲಿದ್ದಾನೆ, ಆ ತಪತಿ ಸಂವರ್ಣ ಚಿಂತೆಯಲ್ಲಿದ್ದಾಳೆ. ಇಬ್ರು ಕೂಡ ಪರಸ್ಪರ ಒಬ್ಬರನ್ನೊಬ್ರು ಯೋಚನೆ ಮಾಡ್ತಾ ಇದ್ದಾರೆ. ಆಗ ಆ ತಪತಿ ಹೇಳ್ತಾಳಂತೆ ಆ ವಸಿಷ್ಠರ ಹತ್ರ, ಏನು ಕೇಳಿದ್ರೆ, ಬ್ರಹ್ಮನ್ ಮಯಾ ಖೇದ ಮುಪೇತಿ ಯೋ ಹಿ ಸಹಾಪ್ಸರೋಭಿ ಪರಿಚಾರಿಕಾಭಿ ದುಷ್ಟೋ ಹಿರಣ್ಯೇ ಅಮರಗ ಬತುಲ್ಯೋ ನೃಪಾತ್ಮಜೋ ಲಕ್ಷಣತೋಭಿಜಾನೆ. ನಾನು ಹಿಂದೆ ಒಂದು ಕಾಡಿಗೆ ಹೋಗಿದ್ದೆ, ಅಲ್ಲಿ ಒಬ್ಬನನ್ನು ನೋಡಿದೆ, ಸಂವರ್ಣ ಅಂತ. ಅವನ ಹೆಸರು ನಂಗೆ ಹೆಸರನ್ನು ಹೇಳುವುದಿಲ್ಲ, ಅವಳಿಗೆ ಗೊತ್ತಿರಲಿಲ್ಲ. ಆದರೆ ನಾವು ಒಬ್ಬನನ್ನು ನೋಡಿದೆ, ಅವನು ರಾಜನ ಮಗ, ಯುವರಾಜ ಅಂತ ನಂಗೆ ಗೊತ್ತಾಯ್ತು. ಅವ ಹೇಗಿದ್ದ ಅಂತೇಳಿ ಬಹಳ ಚಂದ ಆಗಿದ್ದು, ತುಂಬಾ ಚಂದ ಇದ್ದ. ಅವನ ಒಂದು ಲಕ್ಷಣವನ್ನು ತುಂಬಾ ಶ್ಲೋಕದಲ್ಲಿ ಹೇಳ್ತಾರೆ. ಪಾದೌ ಶುಭೋ ಚಕ್ರ ಗದಾ ಸಿಚ್ಚಿನ್ನೋ ಜಂಗೆ ತಥೋರು ಕರಿಹಸ್ತತುಲ್ಯೋ ಕಟಿಸ್ತಥಾ ಸಿಂಹ ಕಟೀರ್ಯಥೈವ ಶ್ಯಾಮಂ ಜಮಂದ್ಯಂ ತ್ರಿಬಲಿ ನಿಬದ್ಧಂ. ಅವನ ಪಾದ ಉಂಟಲ್ವಾ, ಅದ್ಭುತವಾಗಿತ್ತು, ತುಂಬಾ ಶೋಭಿಸ್ತಾ ಇತ್ತು. ಹಾಗೆಯೇ ಅವನು ಜಂಘ ಅಂತ ಹೇಳಿದರೆ ಆ ಒಂದು ಆ ಮಂಡಿ ಕೂಡ, ಮಂಡಿ ಮತ್ತು ಊರು ಆ ಎರಡೂ ಕೂಡ ತುಂಬಾ ಅದು ಕರಿಯ ಹಸ್ತದಂತಿತ್ತು. ಅಂದ್ರೆ ಕರಿಯ ಹಸ್ತ ಅಂದ್ರೆ ಸೊಂಡಿಲು, ಆನೆಯ ಕೈ ಯಾವುದು ಸೊಂಡಿಲು, ಹಾಗಲ್ವಾ? ಹಾಗಾಗಿ ಒಂದು ಮೊಣಕಾಲು ಮತ್ತು ಒಂದು ಏನು ಒಂದು ತೊಡೆ ಎರಡೂ ಕೂಡ ಅದೊಂದು ಲಕ್ಷಣ ಅಂತ. ಅಷ್ಟು ಒಂದು ಗಂಡಸರ ಲಕ್ಷಣವನ್ನು ಹೇಳುವಾಗ ಅವರ ಮೊಣಕಾಲು ಮತ್ತು ಯಾವ ರೀತಿಯಾಗಿರ್ಬೇಕು, ಸೊಂಡಿಲಿನ ಹಾಗಿರಬೇಕು ಅಂತ. ಯಾಕಂದ್ರೆ ಆ ಕಾಲು ಯಾವ ರೀತಿಯಾಗಿರ್ಬೇಕು ಅಂತ ಹೇಳುವಾಗ ಕೆಳಗೆ ಚಿಕ್ಕದಾಗ್ತಾ ಬರಬೇಕು, ಮೇಲೆ ದಪ್ಪ ಇರಬೇಕು. ಹಾಗಾಗಿ ಸೊಂಡಿಲು ಕೂಡ ಅದೇ ರೀತಿಯಾಗಲ್ವಾ, ಆ ರೀತಿಯಾಗಿತ್ತು ಅಂತ ಅವಳು ಹೇಳ್ತಾಳೆ. ಇನ್ನು ಸೊಂಟೆಯಾಗಿತ್ತು ಕೇಳಿದ್ರೆ ಇಲ್ಲಿ ಹೇಳ್ತಾರೆ, ಆ ಸೊಂಟ ತುಂಬಾ ಸಿಂಹದ ಸೊಂಟದ ಹಾಗಿತ್ತು, ಅಷ್ಟು ಅಗಾಲವಾಗಿತ್ತು, ಅಷ್ಟು ಸುಂದರವಾಗಿತ್ತು. ಅಷ್ಟೇ ಅಲ್ಲದೆ ಅವನ ಹೊಟ್ಟೆಯಲ್ಲಿ ತ್ರಿವಳಿ ಅಂದ್ರೆ 3 ಗೆರೆಗಳಿತ್ತು ಅಂತ. ನಾವೀಗ ಭರಿಸಬೇಕು, ತುಂಬಾ ಕಷ್ಟಪಟ್ಟು ಜಿಮ್ಮಿಗೆಲ್ಲ ಹೋಗಿ ನಾವು ಭರಿಸ್ತೇವೆ. ಹಿಂದಿನ ಕಾಲದಲ್ಲಿ ಅವರು ಚಂದ ಮಾಡಿ ತಮ್ಮ ದೇಹವನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡೋದು ನಾವೀಗ ಅಂತ ಹೇಳುದು, ಜಿಮ್ಮಿಗೆಲ್ಲ ಹೋಗಿ 6 ಪ್ಯಾಕ್ ಅಂದ್ರೆ ನಾವೇನು ಹೇಳ್ತೇವೋ ಅದೀಗ ಬರುದು ಅಂತ. ಆದರೆ ಹಿಂದಿನ ಕಾಲದಲ್ಲಿ ತಮ್ಮ ಕೆಲಸವನ್ನು ಮಾಡಿ ಅಷ್ಟೇ, ಅವರು ಪುನಃ ಅಲ್ಲಿ ಎಲ್ಲೆಲ್ಲ ಹೋಗ್ಬೇಕಂತಿಲ್ಲ ಕಸರತ್ತು ಮಾಡ್ಲಿಕ್ಕೆಲ್ಲ. ಅವರು ತಮ್ಮ ಕೆಲಸವನ್ನೇ ಮಾಡಿ ಆ ತ್ರಿವಳಿ ಅಂತ ಏನು ಹೇಳ್ತೇವೆ, 3 ಗೆರೆ ಇತ್ತು ಅವನ ಒಂದು ಹೊಟ್ಟೆಯಲ್ಲಿ ಅಂತ ಹೇಳ್ತಾಳೆ. ಇನ್ನು ಹಸ್ತವು ತಥಾ ಪದ್ಮದಲೋದ್ಭವಾಂಕೋ ಛತ್ರಾಕೃತಿಸ್ತಸ್ಯ ಶಿರೋ ವಿಭಾತಿ ಗ್ರೀವಾ ಶಂಕಾ ಕೃತಿಮಾ ದಧಾತಿ ಭುಜೌ ಚ ಪೀನೋ ಕಠಿಣೋ ಸುದೀರ್ಘೋ. ಇನ್ನು ಹೇಳ್ತಾಳೆ, ಅವನ ಕುತ್ತಿಗೆ ಹೇಗಿತ್ತು ಕೇಳಿದ್ರೆ, ಕುತ್ತಿಗೆ ಒಂದು ಶಂಕದ ಹಾಗಿತ್ತಂತೆ. ನಾವು ಶಂಕವನ್ನು ನೋಡಿದರೆ ಅದು ಬಹಳ ಪೃಥುಗ್ರೀವ ಅಂತ ಹೇಳುವಂಥದ್ದು, ಬಹಳ ಅಗಾಲವಾಗಿ ಉದ್ದವಾಗಿರ್ತದೆ. ಕುತ್ತಿಗೆ ಆ ರೀತಿಯಾಗಿರ್ಬೇಕಂತೆ, ಅದೆಲ್ಲ ರಾಜರ ಲಕ್ಷಣ. ಆ ರೀತಿಯಾಗಿದ್ದರೆ ಕುತ್ತಿಗೆ ಅಗಾಲವಾಗಿ ಉಂಟಂತ ಹೇಳಿದರೆ ಅವರ ಧ್ವನಿ ತುಂಬಾ ಗಟ್ಟಿ. ಆ ಯುದ್ಧದಲ್ಲಿ ತಮ್ಮ ಧ್ವನಿಯಿಂದಲೇ ಅವರು ಹೆದರಿಸಬಹುದು ರಾಕ್ಷಸರನ್ನು ಅಂತ ಹೇಳುವುದಕ್ಕೆ, ಅಥವಾ ತಮ್ಮ ಶತ್ರುಗಳನ್ನು ಅಂತ ಹೇಳುವುದಕ್ಕೆ ಅವರ ಒಂದು ಯಾವುದು ಕುತ್ತಿಗೆ ತುಂಬಾ ಅವನ ಅಗಲವಾಗಿತ್ತು, ಅಂತಹ ಕುತ್ತಿಗೆ ಅವನದ್ದಾಗಿತ್ತು ಅಂತ ಆ ತಪತಿ ಹೇಳ್ತಾ ಇದ್ದಾಳೆ. ಇನ್ನು ಹಸ್ತವು ಕೂಡ ತುಂಬಾ ಕೆಂಪಂತೆ. ನಮ್ಮ ಕೈ ಕೆಂಪಿದೆ, ತುಂಬಾ ಇರುವುದು ಕಮ್ಮಿ, ಆದರೂ ಕೂಡ ಕೆಲವು ನಾವು ಸ್ವಾಮೀಜಿಗಳಲ್ಲೆಲ್ಲ ಕಾಣಬಹುದು, ಕೆಲವು ವಿಶೇಷ ಯಾರು ಸಾಧನೆಯನ್ನು ಮಾಡ್ತಾರೋ ಆ ಒಂದು ಲಕ್ಷಣ ಅಂತ ಆಗಬೇಕಾದ್ರೆ ಅವರ ಕೈ ಕೆಂಪಿರ್ಬೇಕಂತೆ. ಹಾಗೆ ಆ ಕೈ ತುಂಬಾ ಕೆಂಪಿತ್ತಂತೆ. ಇನ್ನು ಆ ಭುಜ ಕೂಡ ತುಂಬಾ ತುಂಬಾ ದಪ್ಪವಾಗಿತ್ತಂತೆ. ಇನ್ನು ತುಂಬಾ ದಪ್ಪ ಮತ್ತು ಕಠಿಣ ಕೆಲಸ ಮಾಡಿ ಅವರ ಕೈ ಕೂಡ ತುಂಬಾ ಗಟ್ಟಿ, ತುಂಬಾ ದಪ್ಪ ಉಂಟು, ಏನು ಶಕ್ತಿ ಇಲ್ಲ ಅಂತಲ್ಲ, ತುಂಬಾ ಕಠಿಣವಾಗಿತ್ತಂತೆ. ಅಂತಹ ಭುಜವುಳ್ಳವ ಅವನಾಗಿದ್ದ ಅಂತ ಹೇಳಿ ಇನ್ನು ವಿಧವಾಗಿ ಅವಳು ಪ್ರಾರ್ಥನೆಯನ್ನು ಮಾಡ್ತಾಳೆ. ಅಂದ್ರೆ ಅವನ ಒಂದು ಪ್ರಾರ್ಥನೆ ಅಂತ ಹೇಳಿದ್ರೆ ಅವನನ್ನೇ ನಂಗೆ ಕೊಡಬೇಕು ಅಂತ ಕೇಳ್ತಾಳೆ. ಏನು ಕೇಳಿದ್ರೆ, ದದಸ್ವಮಾಂನಾದರಪಸ್ವಿನೇಸ್ಮೈ ಗುಣೋಪಪನ್ನಾಯ ಸಮೀಹಿತಾಯ ನೇಹಾನ್ಯಕಾಮಾಂ ಪ್ರವದಂತಿ ಸಂತೋ ದಾತುಂ ತಥಾನ್ಯಸಿ ವಿಭೋ ಕ್ಷಮಸ್ವ. ಅಲ್ಲ, ನೀವು ತುಂಬಾ ಜ್ಞಾನಿಗಳಂತ ನಂಗೆ ಗೊತ್ತುಂಟು, ಹಾಗಾಗಿ ನೀನು ನನ್ನನ್ನು ಅವರಿಗೆ ಕೊಡಬೇಕು, ಮತ್ತೆ ಯಾರಿಗೆ ಕೊಡಬಾರ್ದು. ನೋಡಿ, ಯಾಕೆ ಗೊತ್ತಾ, ನಾನು ಅವನನ್ನು ಇಚ್ಛೆ ಪಟ್ಟಿದ್ದೇನೆ, ಯಾರನ್ನೋ ಇಚ್ಛೆ ಪಟ್ಟ ನನ್ನನ್ನು ನೀನು ಇನ್ನೊಬ್ಬರಿಗೆ ಕೊಡು ಸರಿಯಲ್ಲ ಅಂತ ಇವಳು ಹೇಳ್ತಾಳೆ. ಯಾವ ರೀತಿಯಾಗಿತ್ತು ನೋಡಿ, ನಾನು ಒಬ್ಬನನ್ನು ಇಚ್ಛೆ ಪಟ್ಟಿದ್ದೆ, ನೀನು ಅವನನ್ನು ಬಿಟ್ಟು ನನ್ನನ್ನು ಬೇರೆ ಯಾರಿಗೆ ಕೊಟ್ಟರೆ ಸರಿಯಲ್ಲ, ಹಾಗಾಗಿ ನೀವು ನನ್ನನ್ನು ಅವನಿಗೆ ಕೊಡಬೇಕು ಅಂತ ಹೇಳ್ತಾಳೆ. ಆಗ ವಸಿಷ್ಠರಿಗೆ ಇವಳು ಸಂವರ್ಣನ ಬಗ್ಗೆ ಹೇಳ್ತಾ ಇದ್ದಾಳಂತೆ ಗೊತ್ತಿಲ್ಲ. ಹಾಗಾಗಿ ಅವಳು ಹೇಳ್ತಾಳಂತೆ, ವಸಿಷ್ಠರು ಹೇಳ್ತಾರಂತೆ, ಇತ್ಯೇವ ಮುಕ್ತ ಸವಿತುಶ್ಚ ಪುತ್ರ್ಯ ಋಷಿಸ್ತದಾ ಧ್ಯಾನ ಪರೋ ಬಭೂವ
ಜ್ಞಾತ್ವಾ ಚತ್ರಾರ್ಕ ಸುತಾಂ ಸಕಾಮ ಮುದಾಯಿತೋ ವಾಕ್ಯಮಿದಂ ಜಗಾದ. ಅವರು ಹೇಳುವುದಕ್ಕಿಂತ ಮುಂಚೆ ಒಂದು ಯೋಚನೆ ಮಾಡ್ತಾರಂತೆ. ಇವಳು ನಾನೇನು ಸಂವರಣ ಇಷ್ಟಪಟ್ಟಿದ್ದಾನೆ ಅಂತ ತಗೊಂಡೋಗ್ಲಿಕ್ಕೆ ಬಂದೆ, ಈಗ ನೋಡಿದರೆ ಇವಳು ಯಾರೋ ಬೇರೆಯವನ್ನ ಇಷ್ಟಪಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾಳೆ, ಈಗ ಎಂತ ಮಾಡುದು ಅಂತ ಅವರು ಯೋಚನೆ ಮಾಡ್ತಾರಂತೆ. ಮತ್ತು ಯೋಚನೆ ಮಾಡಿ ಹೇಳ್ತಾರಂತೆ, ಸಯೇವ ಪುತ್ರೇ ನೃಪತೆ ಸ್ತನೂಜೋ ದುಷ್ಟ ಪುರಾ ಕಾಮಯಸೇ ಯಮಧ್ಯ ಸಯೇವ ಛಾಯಾದಿ ಮಮಾಶ್ರಮಂ ವೈ ವೃಕ್ಷಾತ್ಮಯ ಸಂವರ್ಣೋ ಹಿನಾಮ್ನಾ. ನೀನು ಕೇಳ್ತಾ ಇದ್ಯಲ್ವಾ, ಅವನನ್ನು ಕೊಡಬೇಕು, ನನಗೆ ಅವನೇ ಇಷ್ಟ ಅಂತೆಲ್ಲ ಹೇಳ್ತಾ ಇದ್ಯಲ್ವಾ, ಅವನೇ ಸಂವರಣ ಅಂತ ಅವರು ಹೇಳ್ತಾರಂತೆ. ಏನು ಆ ತಪತಿಗೆ ಎಷ್ಟು ಸಂತೋಷ ಆಗಿರಬೇಡ, ಏನೋ ಹುಡ್ಕೊಂಡು ನಾನೀಗ ಅವನು ಸಿಗ್ತಾನೆ ಇಲ್ವಾ ಗೊತ್ತಿಲ್ಲ, ಅವನನ್ನು ನಾನು ತುಂಬ ಇಷ್ಟಪಟ್ಟಿದ್ದೇನೆ, ಈಗ ನೋಡಿದೆ ಈ ವಸಿಷ್ಠರು ಯಾರನ್ನು ಬೇರೆಯವರನ್ನು ಮದುವೆ ಮಾಡಿಸ್ಲಿಕ್ಕೆ ಕರೆಸ್ತಾ ಇದ್ದಾರೆ, ಎಂತ ಮಾಡೋದು ಗೊತ್ತಾಗ್ತಿಲ್ಲ ಅಂತ ಎಷ್ಟು ಯೋಚನೆ ಮಾಡಿರ್ಬೋದು. ಆಗ ನೀನು ಯಾರನ್ನು ಹುಡುಕ್ತಾ ಇದೆಯೋ ಅವನಿಗೆ ಮದುವೆ ಮಾಡಿಸಬೇಕು ಅಂತ ನೀನನ್ನು ಕಲಿಸ್ತಾ ಇದ್ದೇನೆ ಅಂತ ಹೇಳಿದರೆ ಅವಳಿಗೆ ಎಷ್ಟು ಸಂತೋಷ ಆಗಿರಬೇಡ. ನಾವು ಇದೆಲ್ಲ ವಿನೂತ ಇಂದಿನ ಚಿತ್ರಗಳಲ್ಲಿ ನಾವು ನೋಡುವಂಥದ್ದು ಅಂತ ಅಂದ್ಕೊಳ್ತೇವೆ, ಆದರೆ ಆ ಕಥೆಯನ್ನು ಎಷ್ಟು ಚಂದ ಮಾಡಿ ಪೋಣಿಸಿದ್ದಾರೆ ಹೇಳಿದರೆ ಅವ್ರು ಹೇಳ್ತಾರೆ, ನೀನು ಯಾರನ್ನು ಯೋಚನೆ ಮಾಡ್ತಿದ್ದೆ, ಅಯ್ಯೋ ದಡ್ಡಮ್ಮ ಅವಳೇ ಇವಳು ಅಂತ ಹೇಳ್ತಾರಂತೆ. ಆಗ ಅಥ ಜಗಾಮ ಸನೃಪಸ್ಯ ಪುತ್ರಸ್ತಮಾಶ್ರಮಂ ಬ್ರಾಹ್ಮಣ ಪುಂಗವಸ್ಯ ದೃಷ್ಟ್ವಾ ವಸಿಷ್ಠಂ ಪ್ರಣಿಪತ್ಯ ಮೂರ್ಧ್ನಾ ಸ್ಥಿತಸ್ತಪಶ್ಯತ್ ತಪತೀಂ ನರೇಂದ್ರಃ. ಇವಳಿಗೆ ಗೊತ್ತಾಯಿತು ಇನ್ನು ಇವನಿ ಸಂವರ್ಣನ ಕಥೆ ಅಂತ. ಅವನ ಎದುರಿಗೆ ಕರ್ಕೊಂಡು ಬರ್ತಾಳಂತೆ. ಆ ಸಂವರ್ಣನ ಮುಂದೆ ಆ ತಪತಿಯನ್ನು ಕರ್ಕೊಂಡು ಬರ್ತಾಳಂತೆ. ಆ ಸಂವರ್ಣ ಕಣ್ಬಿಟ್ಟು ನೋಡ್ತಾ ಇದ್ದಾನೆ, ಇದೆಂತ ಕನಸಲ್ಲಿದೇನೋ ಅಥವಾ ನನಸಲ್ಲಿದೇನೋ, ನಾನು ಯಾರನ್ನು ಯೋಚನೆ ಮಾಡ್ತಾ ಇದ್ದೇನೋ ಆಗದಿಂದ ಎಷ್ಟು ನಂಗೆ ನಿದ್ದೆ ಸಹ ಬರ್ತಾ ಇಲ್ಲ, ಅವಳನ್ನು ಯೋಚನೆ ಮಾಡಿ ಏನೂ ಬರ್ತಾ ಇಲ್ಲ, ಆದರೆ ನಾನು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ, ಅವಳೇ ಕಣ್ಣೆದುಗಿದ್ದಾಳಲ್ವಾ ಅಂತ ಯೋಚನೆ ಮಾಡ್ತಾನಂತೆ. ಆಗ ದೃಷ್ಟ್ವಾ ಚತಾಂ ಪದ್ಮ ವಿಶಾಲ ನೇತ್ರಾಂ ತಾಂ ಪೂರ್ವದುಷ್ಟಾಮಿತಿ ಚಿಂಚಿಂತಯಿತ್ವಾ ಪಪ್ರಚಕೇಯಂ ಲಲನಾದಿಜೇಂದ್ರ ಸೌವಾರುಣಿ ಪ್ರಾಹ ನರಾಧಿಪೇಂದ್ರಂ. ರೋಗಿ ಬಯಸಿದ್ದು ಹಾಲು, ವೈದ್ಯರು ನೀಡಿದ್ದು ಹಾಲು ಎನ್ನುವ ಹಾಗೆ ಕೇಳ್ತಾನಂತೆ ಆ ಯಾರು ಸಂವರ್ಣ. ಏನಂತ, ಅಲ್ಲ ನಾನು ಹಿಂದೆ ಯಾರು ನೋಡಿ ಅವಳೇ ಅಲ್ಲ ಇದು, ಹೌದು ಇವಳೇ, ಇದು ನಿಜ ಅಲ್ಲ, ಹೌದು ನಿಜ ಅಂತ ಅವನಿಗೆ ನಾವು ಚಿಂತ್ಕೊಂಡೆ ನೋಡ್ಕೊಳ್ತೇವಲ್ಲ ಹಾಗೆ ಅವನು ಕೂಡ ಏನೋ ಮಾಡಿದ, ಚಿಂತೆ ಮಾಡಿ ಯೋಚನೆ ಮಾಡಿದ ಅಂತ ಇವಳೇ ಅವಳು ಅಂತ ಅನ್ಕೊಂಡ ಅಂತೆ. ಆದರೆ ಇವನಿಗೆ ಆಶ್ಚರ್ಯ, ಇವಳು ಯಾಕೆ ಇಲ್ಲಿ ಬಂದ್ಲು ಅಂತ. ಅದಕ್ಕೆ ಆ ವಸಿಷ್ಠರ ಹತ್ರವೇ ಕೇಳ್ತಾನಂತೆ. ಏನು ಕೇಳಿದರೆ, ಇಯಂ ವಿವಸ್ವದ್ವಿತ ನರೇಂದ್ರ ನಾಮ್ನಾ ಪ್ರಸಿದ್ಧ ತಪತಿ ಪೃಥಿವ್ಯಾಂ ಮಯಾ ತವಾರ್ಥಾಯ ದಿವಾಕರೋರ್ತಿತ ಪ್ರಾಜಾನ್ ಮಯಾ ತ್ವಾಶ್ರಮಮಾನ್ ನಿನ್ಯೆ. ಅವಳು ಹೇಳ್ತಾಳಂತೆ, ಇವಳು ಯಾರು ಕೇಳಿದರೆ ಆ ಸೂರ್ಯ ಅಂತ ಯಾರಿದಾನೋ ಅವನ ಮಗಳು ಇವಳು ಅಂತ ಆ ವಸಿಷ್ಠರು ಹೇಳ್ತಾರಂತೆ. ಆಗ ಏನಾಯಿತು ಅಂತ ಹೇಳುವಾಗ ತುಂಬ ಅವನಿಗೆ ಬಹಳ ಸಂತೋಷ ಆಯ್ತಂತೆ. ಅವಳ ಕೈಯನ್ನು ಇಟ್ಕೊಳ್ತಾನಂತೆ. ಇಟ್ಕೊಂಡು ಸಾತಂ ಪತಿಂ ಪ್ರಾಪ್ಯ ಮನೋಭಿರಾಮಂ ಸೂರ್ಯಾತ್ಮಜಾ ಶಕ್ರ ಸಮಪ್ರಭಾವಂ ರರಾಮತನ್ಮೀ ಭವನೋತ್ತಮೇಶು ಯಥಾ ಮಹೇಂದ್ರಂ ದಿವಿಜೈವ ಕನ್ಯಾ. ಹೇಗೆ ಸ್ವರ್ಗದಲ್ಲಿ ಯಾವ ರೀತಿಯಾಗಿ ಇಂದ್ರ ತನ್ನ ಹೆಂಡತಿಯಾದ ಶಚೀದೇವಿಯೊಂದಿಗೆ ಸಂತೋಷ ಪಡ್ತಾನೋ ಅದೇ ರೀತಿಯಾಗಿ ಅವಳನ್ನು ಮದುವೆಯಾಗಿ ಆ ಇಬ್ಬರು ಸಂವರ್ಣ ಮತ್ತೆ ಆ ತಪತಿ ತುಂಬಾ ಸಂತೋಷದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಈ ಕಥೆ ಯಾಕೆ ಬಂತು ಅಂತ ಹೇಳುವಾಗ ಆ ಕಥೆಯನ್ನು ಮುಂದುವರಿಸ್ತಾರೆ. ನಾರಾಯಣ ಹೇಳ್ತಾ ಇರೋದಲ್ವ ದೇವತೆಗಳಲ್ಲಿ, ಆ ಕಥೆಯನ್ನು ಮುಂದುವರಿಸ್ತಾನೆ. ಏನು ಕೇಳಿದ್ರೆ, ತಸ್ಯಾಂ ತಪತ್ಯಾಂ ನರಸತ್ತಮೇನ ಜಾತಸುತಃ ಪಾರ್ಥಿವಲಕ್ಷಣಸ್ತು ಸಜಾತ ಕರ್ಮಾದಿಭಿರೇವ ಸಂಸ್ಕೃತೋ ವಿವರ್ಧಿತಾಜ್ಯೇನ ಹುತೋ ಯಥಾಗ್ನಿ. ಆಗ ಆ ತಪತಿ ಮತ್ತೆ ಆ ಯಾರು ಆ ಸಂವರ್ಣದಲ್ಲಿ ಹುಟ್ಟಿದವನೇ ಕುರು ಅಂತ ಹೇಳ್ತಾರಂತೆ. ನೀನೇನು ಕುರುಕ್ಷೇತ್ರ ಅಂತ ಹೇಳಿದ್ಯಲ್ವಾ, ಆ ಕುರುಕ್ಷೇತ್ರಕ್ಕೆ ಈ ಕುರುವಿನ ಸಂಬಂಧ ಇದೆ. ಆ ಕುರುವೇ ಹೇಗೆ ಹುಟ್ಟಿದ ಕೇಳಿದ್ರೆ ಆ ಸಂವರ್ಣ ಮತ್ತೆ ಆ ತಪತಿಯಲ್ಲಿ ಹುಟ್ಟಿದ ಅಂತ ಹೇಳ್ತಾರೆ. ಆ ಹುಟ್ಟಿದವನಿಗೆ ಜಾತಕರ್ಮಾದಿಗಳನ್ನು ಮಾಡಿದ್ರಂತೆ. ನಾವು ಹೇಳ್ತೇವಲ್ವ, ಸೀಮಂತ, ಪುಂಸವನ ಇತ್ಯಾದಿ ಜಾತಕರ್ಮಾದಿಗಳಿದೆ, ಉಪನಯನಾದಿಗಳು, ಅದನ್ನೆಲ್ಲ ಮಾಡಿದ್ರಂತೆ. ಮಾಡಿ ಕೃತೋಸ್ಯ ಚೂಡ ಕರ್ಣಶ್ಚ ದೇವ ವಿಪ್ರೇಣ ಮಿತ್ರ ವರುಣಾತ್ಮಜೇನ ನವಾಬ್ಜಿಕಸ್ಯ ವ್ರತಬಂಧನಂ ಚ ವೇದೇ ಚ ಶಾಸ್ತ್ರೇ ವಿಧಿಪಾರಗೋಭೂ ತತಶ್ಚತುಷ್ಷಡ್ಭಿರಪೀಹ ವರ್ಷೈ ಸರ್ವಜ್ಞತಾಮಭ್ಯಗಮಾ ತತೋಸೌ ಖ್ಯಾತ ಪೃಥಿವ್ಯಾ ಪುರುಷೋತ್ತಮೋಸೌ ನಾಮ್ನಾ ಗುರು ಸಂವರ್ಣಸ್ಯ ಪುತ್ರಃ. ಆಗ ಅವನು ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ ವೇದಾಂತಗಳ ಅಧ್ಯಯನವನ್ನು ಮಾಡಿದಂತೆ. ತುಂಬ 9 ವರ್ಷಕ್ಕೆ ಅವನು ತುಂಬ ಅಧ್ಯಯನವನ್ನು ಪ್ರಾರಂಭ ಮಾಡಿದಂತೆ. ಕೇವಲ ಒಂದು 13 ವರ್ಷಕ್ಕೆ ಅವನು ಬಹಳ ಎತ್ತರವಾದ ಜ್ಞಾನಿಯಾದ ಅಂತೆ. ಹಾಗಾಗಿ ಅವನನ್ನು ತುಂಬ ಇಲ್ಲಿ
ಹೊಗಳ್ತಾರೆ. 13 ವರ್ಷಕ್ಕಲ್ಲ 24 ವರ್ಷಕ್ಕೆ ಅವನು ತುಂಬ ಚಂದ ಒಳ್ಳೆ ಸರ್ವಜ್ಞನಾದಂತೆ ಆಗ್ತಾನಂತೆ, ತುಂಬ ಒಳ್ಳೆಯ ಜ್ಞಾನಿ ಆಗ್ತಾನಂತೆ. ಆಗ ತಥೋ ನರಪತಿ ದೃಷ್ಟ ಧಾರ್ಮಿಕಂ ತನಯಂ ಶುಭಂ ದಾರುಕ್ರಿಯಾರ್ಥಮಕರೋ ಯತ್ನಂ ಶುಭಕುಲೆ ತತಃ ಸೌದಾಮಿನೀಂ ಸುಧಾಂನಸ್ತು ಸುತಾಂ ರೂಪಾಧಿಕಂ ನೃಪ ಕ್ರೋರರ್ಥಾಯ ವೃತವಾನ್ ಸಪ್ರದಾತ್ ಕುರವೇಪಿತಾಂ. ಆಗ ಆ ನರಪತಿಗೆ ಅವನಿಗೆ ಸಹ ಕುರುವಿಗೆ ಸಹ ಒಂದು ಮದುವೆ ಆಗ್ತದಂತೆ. ಯಾರು ಕೇಳಿದರೆ ಸುಧಾಮ ಅಂತ ಸುಧಾಮ್ನ ಅಂತ ಒಬ್ಬ ರಾಜ ಇರ್ತಾನೆ. ಆ ಸುಧಾಮ್ನ ಒಬ್ಬಳ ಮಗಳು ಸೌದಾಮಿನಿ ಅಂತ. ಹಾಗಾಗಿ ಆ ಸೌದಾಮಿನಿಯನ್ನು ಆ ಕುರುವಿ ಕೊಟ್ಟು ಮದುವೆ ಮಾಡಿಸ್ತಾರಂತೆ. ಆ ಸೌದಾಮಿನಿ ಕೂಡ ನನಗೆ ಇವನೇ ಸೂಕ್ತವಾದ ವರ ಅಂತ ಅಂದ್ಕೊಂಡು ಮದುವೆ ಆಗ್ತಾಳಂತೆ. ಆಗ ಅವರಿಬ್ರು ಕೂಡ ತುಂಬ ಚೆನ್ನ ಮಾಡಿ ತಮ್ಮ ದಾಂಪತ್ಯ ಸುಖವನ್ನು ಹೊಂತಾರೆ ಅಂತ ಹೇಳಿ ತಥೋ ನರಪತಿ ಪುತ್ರಂ ರಾಜ್ಯ ಬಾಲಕ್ಷಮಂ ಬರಿ ವಿಧಿತ್ವ ಯೌವರಾಜ್ಯಾಯ ವಿಧಾನೇನ ಅಭ್ಯಸೇಚಯತ್. ಆ ನಂತರ ಮದುವೆ ಆದ ನಂತರ ಆ ಕುರು ಇದ್ದಾನಲ್ವಾ, ಸಂವರಣ ಇದ್ದಾನಲ್ವಾ, ಆ ಸಂವರಣ ತನ್ನ ಮಗನಾದ ಕುರುವಿಗೆ ತನ್ನ ರಾಜ್ಯವನ್ನು ಕೊಡ್ತಾನಂತೆ. ಕೊಟ್ಟು ಇವನೇ ಇನ್ನು ಮುಂದೆ ರಾಜ ಅಂತ ಹೇಳಿ ತಾನು ಕಾಡಿಗೆ ಹೋಗ್ತಾನಂತೆ. ಆಗ ತಥೋ ರಾಜ್ಯಾಭಿಷೇಕ್ತಸ್ತು ಕುರು ಪಿತ್ರ ನಿಜೇ ಪದೇ ಪಾಲಯಾಮಾಸ ಮಹೀಂ ಪುತ್ರವಚ್ಚ ಸ್ವಯಂ ಪ್ರಜಾ ಸಯೇವ ಕ್ಷೇತ್ರಪಾಲೋ ಭೂಷಪಾಲ ಸ ಏವ ಹಿ ಸರ್ವಪಾಲಕಶ್ಚಾಸೀತ್ ಪ್ರಜಾಪಾಲೋ ಮಹಾಬಲ. ಆಗ ಅವನೊಂದೊಂದು ತಾಕತ್ತನ್ನು ಹೇಳ್ತಾರೆ. ಇಲ್ಲಿ ಏನು ಕೇಳಿದರೆ, ಅವನು ರಾಜ್ಯಾಭಿಷಿಕ್ತನಾಗಿ ನಾವೀಗ ಇದಕ್ಕೆ ಈ ಮಂತ್ರಿ ಅಂತ ಅನ್ಕೊಳ್ತೇವೆ. ಆದರೆ ಅವನು ರಾಜ್ಯಪಾಲನಾಗಿ ಎಲ್ಲವೂ ಅವನೇ ಅಂತೆ. ಏನು ಕೇಳಿದರೆ ಕ್ಷೇತ್ರಪಾಲ ಅವನೇ ಅಂತೆ, ಪಶುಪಾಲ ಅದು ಕೂಡ ಅವನೇ ಅಂತೆ, ಸರ್ವಪಾಲಕ ಅದು ಅವನೇ ಅಂತೆ, ಪ್ರಜಾಪಾಲ ಅದು ಕೂಡ ಅವನೇ ಅಂತೆ. ಯಾಕೆ ಅಂತ ಕೇಳಿದರೆ, ನಾವೀಗ ಬೇರೆಯವರಿಗೆ ಒಂದು ಕೆಲಸವನ್ನು ವಹಿಸಿದ್ರೆ ಆ ಕೆಲಸ ಆಗದೇ ಇರ್ಬೋದು, ಯಥಾವತ್ತಾಗಿ ಆಗದೇ ಇರ್ಬೋದು, ಅಯಥಾವತ್ತಾಗಿ ಆಗ್ಬೋದು. ಹಾಗಾಗಿ ಒಂದು ಸರಿಯಾಗಿ ಕೆಲಸ ಆಗಬೇಕಂತಿದ್ರೆ ನಮ್ಮ ಮೇಲೆ ನಂಬಿಕೆ ಅಲ್ವಾ, ನಾವು ಸರಿಯಾಗಿ ಕೆಲಸ ಮಾಡ್ತೇವೆ, ನಮ್ಮ ಮೇಲೆ ನಮಗೆ ತುಂಬ ಇರ್ತದೆ. ಹಾಗಾಗಿ ಯಾರೂ ಆಗೋದು ಬೇಡ, ನಾನೇ ಆಗ್ತೇನೆ ಅಂತ ಎಲ್ಲವೂ ಕೂಡ ಅವನೇ ಆಗಿದ್ದ ಅಂತೆ. ಆಗ ತಥೋಸ್ಯ ಬುದ್ಧಿರುತ್ಪನ್ನ ಕೀರ್ತಿ ಲೋಕೆ ಗರೀಯಸಿ ಯಾವತ್ ಕೀರ್ತಿ ಸುಸಂಸ್ಥಾಯ ತಾವದ್ದಾಸುರೈಃ ಸಹ ಸತ್ವೇವಂ ನಪತಿ ಶ್ರೇಷ್ಠೋ ಯಾಥಾ ತಥ್ಯಂ ಅವೇಕ್ಷಿತ ವಿಚಿಚಾರಮಹೀಂ ಸರ್ವಾಂ ಕೀರ್ತ್ಯರ್ಥಂ ತು ನರಾಧಿಪ. ಆಗ ಅವನು ಭೂಮಿಯನ್ನೆಲ್ಲ ಓಡಾಡ್ತಾನಂತೆ. ಯಾಕೆ ಹೇಳಿದರೆ ತನ್ನ ಕೀರ್ತಿಯ ಅಪೇಕ್ಷೆಗಾಗಿ. ನಾನು ಎಲ್ಲ ಜಗತ್ತಲ್ಲೆಲ್ಲ ಧರ್ಮವನ್ನು ಇತ್ಯಾದಿಗಳನ್ನು ಸ್ಥಾಪನೆ ಮಾಡಬೇಕೆನ್ನುವ ಅವನಿಗೆ ಕೀರ್ತಿ ಬೇಕಿತ್ತು. ಹಾಗಾಗಿ ಅವನು ಎಲ್ಲ ಕಡೆ ವಿಚಾರ ನಡೀತಾನಂತೆ. ಆಗ ಏನಾಯಿತು ಅಂತ ಹೇಳ್ತಾರೆ. ತಥೋ ದ್ವೈತವನಂ ನಾಮ ಪುಣ್ಯಂ ಲೋಕೇಶ್ವರೋ ಬಲಿ ತದಾ ಸಾಧ್ಯ ಸಸಂಸ್ತುಷ್ಟೋ ವಿವೇಶಾಭ್ಯತರಂ ತತಃ ತತ್ವದೇವೀಂ ದದರ್ಶಾಥ ಪುಣ್ಯಾಂ ಪಾಪ ವಿಮೋಚಿನೀಂ ಪ್ಲಕ್ಷಜಾ ಬ್ರಹ್ಮಣಃ ಪುತ್ರೀಂ ಹರಿಜಿಹ್ವಾಂ ಸರಸ್ವತೀಂ. ಆಗ ಅಲ್ಲಿ ಒಬ್ಬಳನ್ನು ನೋಡ್ತಾನಂತೆ. ಯಾರನ್ನು ಕೇಳಿ? ಸರಸ್ವತಿಯನ್ನು ನೋಡಿದ ಅಂತ ಹೇಳಿದರೆ ಅವನು ದ್ವೈತವನಕ್ಕೆ ಹೋದ ಅಂತೆ. ಆ ದ್ವೈತವನದಲ್ಲಿ ಸರಸ್ವತಿಯನ್ನು ನೋಡ್ತಾನಂತೆ. ಸರಸ್ವತಿ ಯಾರು ಕೇಳಿದರೆ, ಯಾರು ಆ ನಾರಾಯಣನ ಒಂದು ನಾಲಿಗೆಯೋ ಯಾರು ಬ್ರಹ್ಮನಿಂದ ಹುಟ್ಟಿದ್ಲು ಅಂತ ಸರಸ್ವತಿ ಅಂತ. ಅಂದರೆ ಆ ಸರಸ್ವತಿ ನದಿಯನ್ನು ನೋಡಿದ, ಅದರ ಅಭಿಮಾನಿಯಾದ ಆ ದೇವಿಯನ್ನು ಕೂಡ ನೋಡಿದ ಅಂತ ಅರ್ಥ. ಅಲ್ಲಿ ನೋಡಿದ ಅಂತೆ. ಅಲ್ಲಿ ತಸ್ಯ ತಜ್ಜಲಮೀಕ್ಷ್ಯೈವ ಸ್ನಾತ್ವಾ ಪೀತ್ರೋ ಭವನ್ ನೃಪ ಸಮಾಜಗಾಮ ಪುನರ್ಬ್ರಹ್ಮಣೋ ವೇದಿ ಮುತ್ತರಾಂ. ಆಗ ಆ ಒಂದು ಸರಸ್ವತಿಯಲ್ಲಿ ಸ್ನಾನ ಮಾಡಿ ಅವನು ಪುನಃ ಉತ್ತರ ವೇದಿಗೆ ಬರ್ತಾನಂತೆ. ಉತ್ತರ ವೇದಿಗೆ ಅವನು ಬರ್ತಾನೆ ಅಂತ ಇಷ್ಟು ನಾರಾಯಣ ಹೇಳಿದ. ಆಗ ದೇವತೆಗಳು ಕೇಳ್ತಾರೆ, ಎಲ್ಲಿ ಏನು ಹೇಳ್ತಾರೆ, ಉತ್ತರ ವೇದಿ ಅಂದರೆ ಏನು ಅಂತ ದೇವತೆಗಳು ಕೇಳ್ತಾರೆ. ಇದು ಯಾವ ರೀತಿಯಾಗಿ ನೋಡಿ, ಪುಲಸ್ತ್ಯರು ನಾರದ ಹತ್ರ ಕೇಳ್ತಾ ಇದ್ದಾರೆ. ಆ ಪುಲಸ್ತ್ಯರು ನಾರದ ಹತ್ರ ಕೇಳ್ತಾ ಇದ್ದಾರೆ. ಈಗ ಪುಲಸ್ತ್ಯರು ನಾರಾಯಣ ಮತ್ತೆ ದೇವತೆಗಳು ಮಾತಾಡ್ತಾ ಇದ್ದಾರೆ ಅಂತ. ಮುಂದೆ ಯಾವ ರೀತಿಯಾಗಿ ಬರ್ತದೆ ಕೇಳಿದರೆ ಕುರು ಮಾತಾಡ್ತಾ ಇದ್ದಾನೆ ಅಂತ. ಅಂದರೆ ಒಂದರ ಒಳಗೆ ಲೂಪ್ ಥರ ಅವರು ಇವರಿಗೆ ಹೇಳ್ತಾ ಇದ್ದಾರೆ, ಇವರಿಬ್ರು ಈ ಥರ ಮಾತಾಡಿದ್ರು ಅಂದ್ರೆ ಇವರಿಬ್ರು ಮಾತಾಡ್ತಾ ಇದ್ದಾರೆ. ಆ ರೀತಿಯಾಗಿ ಪುನಃ ದೇವತೆಗಳು ಕೇಳ್ತಾರಂತೆ, ಏನಿದು ನೀವೇನು ಹೇಳ್ತಾ ಇದ್ಯಾ? ಕಿಯಂತ್ಯೋ ವೇದಯಸ್ಸಂಧಿ ಬ್ರಹ್ಮಣ ಪುರುಷೋತ್ತಮ ಏನೋತ್ತರತಯ ವೇದಿರ್ಗದಿತ ಸರ್ವ ಪಂಚಕ. ನಾನು ಏನು ಹೇಳ್ತಾ ಇದ್ದೇನೋ ಅದಕ್ಕೆ ಸಮಂತ ಪಂಚಕ ಅಂತ ಹೆಸರು. ಅದು ಉತ್ತರ ವೇದಿ ಸಮಂತ ಪಂಚಕ ಅಂತ ಕರೆಯಲ್ಪಡ್ತದೆ ಅಂತ ಹೇಳ್ತಾನಂತೆ. ಅದೇನು ಸಮಂತ ಪಂಚಕ ಕೇಳಿದರೆ, ವೇದಯೋ ಲೋಕನಾಥಸ್ಯ ಪಂಚಧರ್ಮಸ್ಯ ಸೇತವ
ಯಾಸು ಎಷ್ಟಂ ಸುರೇಶೇನ ಲೋಕನಾಥೇನ ಶಂಭುನ. ಆಗ ಹೇಳ್ತಾರಂತೆ, ಹಿಂದೆ ಈ 5 ವೇದಿಗಳನ್ನು ನಿರ್ಮಾಣ ಮಾಡಿದಂತೆ. ಯಾರು ಕೇಳಿದರೆ ಆ ಲೋಕನಾಥ 5 ವೇದಿಗಳನ್ನು ನಿರ್ಮಾಣ ಮಾಡಿದಂತೆ. ಆಗ ಅಂತಹ 5 ವೇದಿಗಳಲ್ಲಿ ಸುರೇಶ ಅಂದರೆ ಈಶ್ವರ ಯಜ್ಞ ಮಾಡಿದಂತೆ. ಅದಕ್ಕೆ ತುಂಬ ಬೆಲೆ ಅಂತ ನೋಡಿ. ನಾವು ಇದು ಅವರು ಯಜ್ಞ ಮಾಡಿದ ಜಾಗ ಅಂತೆಲ್ಲ ಹೇಳ್ತೇವೆ. ಯಾರು ಜಗತ್ತಿನ ದೊಡ್ಡ ಶಕ್ತಿಯೋ ಅಂತ ಸುರೇಶ ಅಂದರೆ ಈಶ್ವರ ಯಜ್ಞ ಮಾಡಿದ್ದಾನೆ ಅಂತ ಹೇಳಿದರೆ ಅದರ ಒಂದು ತಾಕತ್ತು ತುಂಬ ಇರ್ತದೆ. ಯಜ್ಞ ಮಾಡಿದ್ದಾನೆ. ಅಲ್ಲಿ ಹೇಳ್ತಾರೆ, ಪ್ರಯಾಗೋ ಮಧ್ಯಮ ವೇದಿ ಪೂರ್ವ ವೇದಿ ಗಯಾಶಿರ ವಿರಜಾ ದಕ್ಷಿಣ ವೇದಿ ಅನಂತ ಫಲದಾಯಿನಿ ಪ್ರತೀಚಿ ಪುಷ್ಕರ ವೇದಿ ಶ್ರೀ ಕುಂಡೇರಲಂಕೃತ ಸಮಂತ ಪಂಚಕಾ ಚೋಕ್ತ ವೇದಿ ರೇವೋತ್ತರಾವ್ಯಯ ಹೇಳ್ತಾರೆ. ಅಲ್ಲಿ ಪ್ರಯಾಗ ಅಂತ ಏನಿದೆ ಅದು ಮಧ್ಯವೇದಿ. 5 ವೇದಿ ಉಂಟಂತ ಹೇಳಿದ್ರಲ್ವಾ, ಅದರಲ್ಲಿ ಯಾವ ವೇದಿ ಅಂತ ಹೇಳುವಾಗ ಪ್ರಯಾಗದಲ್ಲಿ ಮಧ್ಯಮ ವೇದಿ ಇದೆ. ಇನ್ನು ಅದರ ಪೂರ್ವದಲ್ಲಿ ಗಯಾ ಅಂತ ನಾವೇನು ಕರಿತೇವೆ ಅಲ್ಲಿ ಪೂರ್ವದಲ್ಲಿ ಆ ವೇದಿ ಇದೆ. ಇನ್ನು ಪ್ರತೀಜಿ ಪಶ್ಚಿಮದಲ್ಲಿ ಪುಷ್ಕರ ಎನ್ನುವ ವೇದಿ ಇದೆ ಅಂತ ಹೇಳ್ತಾರೆ. ಇಷ್ಟು ವೇದಿ ಇದೆ. ಅಂತಹ ವೇದಿಯನ್ನು ಸಮಂತ ಪಂಚಕ ಅಂತ ಕರೀತಾರೆ ಅಂತ. ಆ ಸಮಂತ ಪಂಚಕವನ್ನು ನಾವು ಇನ್ನೊಂದು ಕಡೆಯಲ್ಲಿ ಕೇಳ್ತೇವೆ. ಪರಶುರಾಮ 21 ಬಾರಿ ಶಕ್ತಿಯರನ್ನೆಲ್ಲ ಕೊಳ್ತಾನೆ. ಕೊಂದು ಅದರ ರಕ್ತವನ್ನು ಎಲ್ಲಿ ಅವನು ಬಿಡ್ತಾನೆ ಕೇಳಿದರೆ ಸಮಂತ ಪಂಚಕದಲ್ಲಿ ಆ ಪಂಚತೀರ್ಥದಲ್ಲಿ ಬಿಡ್ತಾನೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಅಂತ ವೇದಿ ಇರುವ ಸ್ಥಾನ ಕೂಡ ಹೌದು, ಹಾಗೆಯೇ ಪಂಚವೇದಿ ಇರುವ ಸ್ಥಾನ ಕೂಡ ಹೌದು. ಅಂತಹ ಕ್ಷೇತ್ರ ಆ ಕುರುಕ್ಷೇತ್ರ ಅಂತ ಹೇಳ್ತಾರೆ. ಆಗ ಆ ಕುರುವಿನ ಕಥೆಯನ್ನು ಮುಂದುವರಿಸ್ತಾರೆ. ಏನು ಹೇಳ್ತಾರೆ ಕೇಳಿದರೆ, ತಮ ಅಮನ್ಯದ ರಾಜರ್ಷೀರಿದಂ ಕ್ಷೇತ್ರಂ ಮಹಾಫಲಂ ಕರಿಷ್ಯಾಮಿ ಸರ್ವಾನ್ ಕಾಮಾನ್ ಯಥೇಪ್ಸಿತಾನ್. ಅವನು ಯೋಚನೆ ಮಾಡ್ತಾನಂತೆ, ನಾನೀಗ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾನಂತೆ ಆ ಕುರುಕ್ಷೇತ್ರದಲ್ಲಿ. ಯಾಕಂದರೆ ತುಂಬ ವಿಸ್ತಾರವಾದ ಕ್ಷೇತ್ರ, ನಾನಿಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತ. ಅದೇನು ಧರ್ಮವನ್ನು ಸ್ಥಾಪನೆ ಮಾಡುವುದಂತ ಕೇಳಿದರೆ ಅಲ್ಲಿ ಹೇಳ್ತಾರೆ, ಕೃತ್ವಾ ಶ್ರೀಯಂ ಸೌವರ್ಣ್ಯಂ ಗೃಹ್ಯ ರುದ್ರವೃಷಂ ಪ್ರಭು ಪೌಂಡ್ರಕಂ ಯಾಮಿ ಮಹಿಷಂ ಸ್ವಯಂ ಕರ್ಷಿತು ಮುದ್ಯತ. ಆಗ ಅವನೇ ನೇಗಿಲಿನಿಂದ, ಅದೆಂತಹ ನೇಗಿಲು ಕೇಳಿದರೆ ಬಂಗಾರದ ನೇಗಿಲಂತೆ, ಅದರಿಂದ ಉಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಉಳ್ಳಿಕ್ಕೆ ರುದ್ರ ಒಂದು ನಂದಿ ಬೇಕಲ್ವಾ ಕೇಳಿದರೆ, ನಂದಿ ಯಾವುದು, ಕೋಣ ಯಾವುದು ಕೇಳಿದರೆ ಕೋಣ ಒಂದು ಮಹಿಷನ ಒಂದು ಯಮನ ಕೋಣ ಅಂತೆ, ಇನ್ನೊಂದು ರುದ್ರನ ಎತ್ತು ಅಂತೆ. ಹಾಗಾಗಿ ಅಂತಹ ರುದ್ರನ ಎತ್ತಿನಿಂದ ಮಹಿಷದ ವಪುಷಿನಿಂದ ಅಂದರೆ ಯಮನ ಮಹಿಷದಿಂದ ಅಂದರೆ ಕೋಣದಿಂದ ಉಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಗಟ್ಟಿಯದ್ದು ಬೇಕಲ್ವಾ, ಅದು ಯಾವ ರೀತಿಯಾದ ಗಟ್ಟಿ ಕೇಳಿದರೆ ದೇವತೆಗಳದ್ದೇ ವಾಹನ, ಅಂಥದ್ದನ್ನು ಬಳಕೆ ಮಾಡಿ ಉಳ್ಳಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಆಗ ತಂ ಕರ್ಷಂತಂ ನರವರಂ ಸಮಭ್ಯೇತ್ಯ ಶತಕ್ರತು ಪ್ರೋವಾಚ ರಾಜನ್ ಕಿಮಿದಂ ಭವಾನ್ ಕರ್ತುಮಿಹೋದ್ಯತ. ಆಗ ಶತಕ್ರತು ಅಂತ ಹೇಳಿದರೆ ಇಂದ್ರ 100 ಯಜ್ಞಗಳನ್ನು ಮಾಡಿದಂತಹ 100 ಅಶ್ವಮೇಧ ಯಾಗಗಳನ್ನು ಮಾಡಿದಂತಹ ಇಂದ್ರ ಉಳ್ತಾ ಇರುವಂತಹ ಅವನ ಹತ್ರ ಹೋಗ್ತಾನಂತೆ. ಯಾರ ಹತ್ರ? ಆ ಕುರುವಿನ ಹತ್ರ ಹೋಗಿ ಏನು ಮಾಡ್ತಾ ಇದ್ದಿ, ಯಾಕೋಸ್ಕರ ಉಳ್ತಾ ಇದ್ದಿ ಅಂತ ಕೇಳುವಾಗ ಹೇಳ್ತಾನಂತೆ, ರಾಜ ಬ್ರವೀಶ್ರವರಂ ತಪಸ್ಸತ್ಯಂ ಕ್ಷಮಾಂ ದಯಾಂ ಕೃಷಾಮಿ ಶೌಚಂ ದಾನಂ ಚ ಯೋಗಂ ಚ ಬ್ರಹ್ಮಚಾರಿತಾಂ ತಸ್ಯೋವಾಚ ಹರಿರ್ದೇವ ಕಸ್ಮಾದ್ ಬೀಜೋ ನರೇಶ್ವರ ಲಬ್ಧೋಷ್ಟಾಂಗೇ ಸ ಅವಹಸ್ಯ ಗತಸ್ತತಃ. ಆಗ ಅವನು ಹೇಳ್ತಾನೆ, ಯಾವುದಕ್ಕೋಸ್ಕರ ಉಳ್ತಾ ಇದ್ದಿ ಅಂತ ಕೇಳಿದರೆ ಅವನು ಹೇಳ್ತಾನಂತೆ, ನಾನು ತಪಸ್ಸು, ಸತ್ಯ, ಕ್ಷಮ, ದಯೆ, ಶೌಚ, ದಾನ, ಯೋಗ, ಬ್ರಹ್ಮಚಾರಿತ್ವ ಇದನ್ನೆಲ್ಲ ಉಳ್ತೇನೆ ಅಂತ ನಾವೇ ಕೇಳ್ತೇವೆ. ನಿಂಗೆ ಎಂಥ ತಲೆಸು ಸರಿ ಇದೆಯಾ ನಾವೇ ಕೇಳ್ತೇವೆ. ಕ್ಷಮ, ಸತ್ಯವನ್ನೆಲ್ಲ ಉಳುದಂದ್ರೆ ಅರ್ಥ ಎಂತ? ಉಳುದಂತ ಹೇಳಿದ್ರೆ ಯಾವುದಾದ್ರೂ ಒಂದು ಫಲವನ್ನು ಉಳಿದ ಎಂತಾದ್ರೂ ಉಳ್ಬೇಕು ಅಂದರೆ ಬೀಜವನ್ನು ಉಳ್ಬೇಕು. ಈಗ ಅದಕ್ಕೆ ಬೀಜ ಯಾವುದು? ಕ್ಷಮೆ, ಇದಕ್ಕೆಲ್ಲ ಬೀಜ ಯಾವುದು ಕೇಳಿದರೆ ನನ್ನ ಅಂಗಗಳೇ ಬೀಜ ಅಂತ ಹೇಳ್ತಾನಂತೆ. ಅಂದರೆ ತನ್ನ ಅಂಗಗಳೇ, ತನ್ನ ಕೈ ಎಂತ ಉಂಟು, ಕಾಲೆಂತ ಉಂಟು, ಬಾಯಿ ಎಂತ ಉಂಟು, ಕಣ್ಣೆಂತ ಉಂಟು, ಅದೇ ಬೀಜ ಅಂತ. ಇದು ಹೇಗೆ ಸಾಧ್ಯ ಅಂದರೆ ನಂಗೆ ಪ್ರಶ್ನೆ ಬರ್ಬೋದು. ಆಗ ಅದು ಪ್ರಶ್ನೆ ಇಂದ್ರನಿಗೂ ಬರ್ತಂತೆ. ಅವನ ಗಾಡಿ ಮುಂದೆ ಹೋಗ್ತಾನಂತೆ, ಏನೇನೋ ಮಾತಾಡ್ತಾ ಇದ್ದಾನಿವ, ಇದರಲ್ಲಿ ಏನೂ ಅರ್ಥ ಇಲ್ಲ ಅಂತ ಅವನು ಮುಂದೆ ಹೋಗ್ತಾನಂತೆ. ಆಗ ಅವನು ಪುನಃ ಅಷ್ಟು ಹೇಳಿದ್ರು ಕೂಡ ಪುನಃ ಉಲ್ಟವೇ ಇದ್ದಾನಂತೆ. ಆಗ ಸ್ವಯಂ ನಾರಾಯಣನೇ ಹೋಗ್ತಾನಂತೆ. ನಾರಾಯಣ ಹೇಳ್ತಾನೆ, ನಾನು ಕತೆ ಹೇಳ್ತಾ ಇರುವಂಥ ನಾರಾಯಣ ಹೇಳ್ತಾನೆ, ತಥೋಹಂ ಅಭ್ರುವಂ ಗತ್ವಾ ಕುರೋ ಕಿಮಿದಮತ್ತಿತ ತದಾಷ್ಟಾಂಗ ಮಹಾಧರ್ಮಂ ಸಮಾಖ್ಯಾತಂ ನೃಪೇಣ ಹಿ
ತಥೋ ಮಯಾಸ್ಯ ಗದಿತಂ ನೃಪಬೀಜಂ ಕ್ವ ತಿಷ್ಠಸಿ ಸ ಚಾಹಮದೇಹಸ್ಥಂ ಬೀಜಂ ತಮಹಮಬ್ರುವಂ ದೇಶೇಯಂ ವಾಪಯಿಷ್ಯಾಮಿ ಸೀರಂ ಕೃಷತು ವೈಭವಾನ್. ಆಗ ಅವನು ಹೇಳ್ತಾನಂತೆ, ನನ್ನ ಬೀಜ ಯಾವುದು ಕೇಳಿದರೆ ನನ್ನ ಅಂಗದಲ್ಲಿ ಉಂಟಲ್ವಾ, ಏನು ರಕ್ತ ಮಾಂಸಾದಿಗಳುಂಟಲ್ವಾ, ಅದೇ ಬೀಜ ಅಂತ ಹೇಳ್ತಾನಂತೆ. ನನಗೆ ದೇಹ ನೀನು ಸೀರವನ್ನು ನೀನು ಊಳು, ನಾನು ಬೀಜವನ್ನು ಹಾಕ್ತೇನೆ ಅಂತ ಅವನು ಹೇಳ್ತಾನಂತೆ. ಆಗ ತಥೋ ನೃಪತಿನ ಬಾಹು ದಕ್ಷಿಣ ಪ್ರಸೃತ ಪ್ರಸೃತಂ ತಂ ಭುಜಂ ದೃಷ್ಟ್ವಾ ಮಯಾ ಚಕ್ರೇಣ ವೇಗತ ಸಹಸ್ರದಾ ತತಶ್ಚಿದ್ಯ ತತ್ತೋ ಯುಷ್ಮಾಕಮೇವ ಹಿ ತತ ಸವ್ಯೋ ಭುಜೋ ರಾಜ್ಞಾ ದತ್ತಾ ಶಿನ್ನೋಪ್ಯಸೌ ಮಯಾ. ಆಗ ತನ್ನ ದೇಹವನ್ನೇ ತುಂಡು ತುಂಡು ಮಾಡಿ ಅವನು ಉಳ್ತಾನಂತೆ. ಆಗ ಅದು ಧರ್ಮಕ್ಷೇತ್ರ ಅಂತ ಪ್ರಸಿದ್ಧವಾಗ್ತದಂತೆ. ಆ ಕುರುಕ್ಷೇತ್ರ ಧರ್ಮಕ್ಷೇತ್ರ ಅಂತ ಪ್ರಸಿದ್ಧವಾಗ್ತದಂತೆ. ನಮಗಿದು ಮೇಲ್ನೋಟಕ್ಕೆ ಎಂತ ಅರ್ಥ ಆಗುದಿಲ್ಲ. ತನ್ನ ದೇಹವನ್ನೇ ಊಡಿದ ಅಂತ ಅರ್ಥ ಅಂತ ಹೇಳಿದ್ರೆ, ಅವನ ದೇಹದಲ್ಲಿ ಅವನು ಚೆನ್ನಾಗಿ ಆ ಧರ್ಮಾದಿಗಳನ್ನು ಮಾಡ್ತಾ ಇದ್ದಿಲ್ಲ. ಏನು ಬಂತು 8 ವಿಷಯ 8 ಫಲಗಳು ಅಂತ ಏನು ಬಂತು ಅಂದರೆ ಕ್ಷಮೆ, ಇದನ್ನೇ ಊಡಿದ ಅಂತ ಹೇಳಿದಲ್ವಾ, ಆ ಕ್ಷಮೆಯಲ್ಲಿ ಅವನಲ್ಲಿ ತುಂಬ ಇತ್ತಂತೆ. ಹಾಗಾಗಿ ತನ್ನಲ್ಲಿದ್ದ ಏನು ಕ್ಷಮಾದಿಗಳುಂಟು ಅದನ್ನೇ ಊಳಿದ ಅಂತ ಅದರ ಅರ್ಥ. ಅದನ್ನು ಇಲ್ಲಿ ರೂಪಕವಾಗಿ ತನ್ನ ದೇಹವನ್ನೇ ಸೀಳಿ ಊಳಿದ ಅಂತ ಹೇಳ್ತಾರೆ. ಹಾಗಾಗಿ ಅದು ಆ ರೀತಿಯಾಗಿ ಊಳಿಯವ ಧರ್ಮಕ್ಷೇತ್ರ ಅಂತ ಮಾಡಿದ ಅಂತ. ಅದನ್ನೇ ನಾವು ಭಗವದ್ಗೀತೆಯಲ್ಲಿ ಕೇಳ್ತೇವಲ್ವಾ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಆಯುಸ್ಸವ. ಏನರ್ಥ? ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ. ಆ ಕುರುಕ್ಷೇತ್ರ ಧರ್ಮಕ್ಷೇತ್ರ ಯಾಕಾಯ್ತು ಕೇಳಿದ್ರೆ ಈ ಕಥೆಯಿಂದ, ಅದು ಈ ಕಥೆಯಲ್ಲಿ ಹೇಳ್ತಾರೆ. ಅದು ಧರ್ಮಕ್ಷೇತ್ರ ಹೇಗಾಯ್ತು ಕೇಳಿದ್ರೆ ಅದಕ್ಕೆ ಕಾರಣ ಕುರು ತನ್ನ ಧರ್ಮವನ್ನು ಅಲ್ಲಿ ನೆಲೆಸುವಂತೆ ಮಾಡಿದ್ರಿಂದ ಅದು ಧರ್ಮಕ್ಷೇತ್ರವಾದದ್ದು ಆಯಿತು ಅಂತ. ನಾವು ಭಗವದ್ಗೀತೆ ಅರ್ಥ ಆಗುವುದಿಲ್ಲ ಏನು ಹೇಳ್ತಾ ಇದ್ದಾರೆ ಅಂತ, ಅದರ ಕಥೆ ಇಲ್ಲಿ ಬರ್ತದೆ. ಅದು ಆ ರೀತಿಯಾಗಿ ಧರ್ಮಕ್ಷೇತ್ರವಾಯಿತು ಅಂತ ಹೇಳ್ತಾರೆ. ಆಗ ಕುರು ಹೇಳ್ತಾನಂತೆ, ಯಾವದೇತಾನ್ಮಯ ಕೃಷ್ಟಂ ಧರ್ಮಕ್ಷೇತ್ರಂ ತದಸ್ತು ಚ ಸ್ನಾತಾನಾಂ ಚ ಮೃತಾನಾಂ ಚ ಮಹಾಪುಣ್ಯ ಫಲಂ ತ್ವಿಹ. ನೋಡು, ನಾನು ಸಾಮಾನ್ಯ ಅಂತ ಮಾಡಿದ್ದಲ್ಲ. ಯಾರು ಈ ಧರ್ಮಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡ್ತಾರೋ, ಈ ನದಿ ಉಂಟಲ್ವ, ಇಲ್ಲೊಂದು ನದಿ ಇದೆ, ಅದು ನದಿಯನ್ನು ಕೂಡ ತುಂಬ ವರ್ಣನೆ ಮಾಡ್ತಾರೆ. ಆ ಕುರುಕ್ಷೇತ್ರ ಅಂತ ಈಗ ಒಂದು ದೊಡ್ಡ ಪಟ್ಟಣ ಆಗಿರ್ಬೋದು, ಆದರೆ ತುಂಬ ದೊಡ್ಡ ಸಾಧಕ ಕ್ಷೇತ್ರ. ಹಾಗಾಗಿ ಅಂತಹ ಕುರುಕ್ಷೇತ್ರದಲ್ಲಿ ಯಾರು ಸ್ನಾನ ಮಾಡ್ತಾರೋ ಅಥವಾ ಯಾರು ಇಲ್ಲಿ ಮೃತರ ಬಗ್ಗೆ ನೆನಪಿಟ್ಟುಕೊಂಡು ಶ್ರಾದ್ದಾದಿಗಳನ್ನು ಮಾಡ್ತಾರೋ ಅವರಿಗೆ ಖಂಡಿತ ಸದ್ಗತಿ ಆಗೇ ಆಗ್ತದೆ ಅಂತ ಆ ಕುರು ಹೇಳ್ತಾನಂತೆ. ಅಂದರೆ ಅಷ್ಟು ಚಂದ ಮಾಡಿ ಅವನು ಬೆಳೆಸಿದ್ದಾನೆ, ಅಷ್ಟು ಚಂದ ಮಾಡಿ ಆ ಧರ್ಮವನ್ನು ಅಲ್ಲಿ ಸ್ಥಾಪನೆ ಆಗುವಂತೆ ಮಾಡಿದ್ದಾನೆ ಅಂತ ಅದರ ಅರ್ಥ. ಉಪವಾಸಂ ಚ ದಾನಂ ಚ ಸ್ನಾನಂ ಜಪ್ಯಂ ಚ ಮಾಧವ ಹೋಮ ಯಜ್ಞಾದಿಕಂ ಚಾನ್ಯ ಶುಭಂ ವಾಪ್ಯ ಶುಭಂ ವಿಭೋ ತತ್ಪ್ರಸಾದ ಋಷಿಕೇಶ ಶಂಖಚಕ್ರ ಗದಾಧರ ಅಕ್ಷಯಂ ಪ್ರವರೇ ಕ್ಷೇತ್ರೇ ಭವತ್ಯತ್ರ ಮಹಾಫಲಂ. ಇಲ್ಲಿ ಹೋಮ ಮಾಡಬೇಕಾದರೆ ತಪಸ್ಸು ಮಾಡು, ಉಪವಾಸ ಮಾಡು, ಎಲ್ಲದಕ್ಕೂ ಅಕ್ಷಯ ಫಲ. ಹಾಗಾಗಿ ಎಲ್ಲರೂ ಈ ಕುರುಕ್ಷೇತ್ರವನ್ನು ಸೇವಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ದೊಡ್ಡ ತೀರ್ಥಕ್ಷೇತ್ರ ನೋಡಿ, ನಾವು ಎಲ್ಲಿಯಾದ್ರೂ ಉತ್ತರ ಭಾರತ ಯಾತ್ರೆಗೆ ಹೋಗುವಾಗ ಈ ಕುರುಕ್ಷೇತ್ರ ಕೂಡ ನಾವೊಂದು ಯಾತ್ರೆಯನ್ನು ಮಾಡಲೇಬೇಕು, ಅಷ್ಟು ದೊಡ್ಡ ಕ್ಷೇತ್ರ ಅದು. ಹಾಗೆ ಹೇಳಿ ವಸತಂ ಪುಂಡರೀಕಾಕ್ಷ ಮನ್ನಾಮ ವ್ಯಂಜಕೇಶ್ಚ್ಯುತ ಇತ್ಯೇವ ಮುಕ್ತಾಸ್ತೇನಾಹಂ ರಾಜ್ಞಾ ಬಾಢಮುವಾಚಿತಂ. ಹಾಗೆ ಹೇಳ್ತಾರಂತೆ, ನೀನು ಕುರುಕ್ಷೇತ್ರ ಅಂತ ಈ ಕ್ಷೇತ್ರ ಪ್ರಸಿದ್ಧವಾಗ್ತದೆ. ಹಾಗಾಗಿ ನೀನು ಪುಂಡರೀಕಾಕ್ಷ, ನೀನು ನೆಲೆಸಲೇಬೇಕು. ನೀನು ವಿಶೇಷವಾಗಿ ಇಲ್ಲಿ ನೆಲೆಸಿ ಯಾರು ಯಜ್ಞ ಯಾಗಾದಿಗಳನ್ನು ಮಾಡ್ತಾರೋ ಅವರಿಗೆ ಪುಣ್ಯವನ್ನು ಕೊಡಲೇಬೇಕು ಅಂತ ಹೇಳಿ ಆ ಪುಂಡರೀಕಾಕ್ಷ ಋಷಿಕೇಶ ಅದಕ್ಕೆ ಆಯಿತು ಅಂತ ಹೇಳ್ತಾನಂತೆ. ನಾನು ಖಂಡಿತ ಇಲ್ಲಿ ನೆಲೆಸ್ತೇನೆ ಅಂತ ಹೇಳ್ತಾನಂತೆ. ಅವನು ಹೇಳ್ತಾನಂತೆ, ಕೀರ್ತಿಶ್ಚ ಶಾಶ್ವತಿ ತುಭ್ಯಂ ಭವಿಷ್ಯತಿ ನ ಸಂಶಯ ತತ್ರೈವ ಯಾಜ್ಞಕಾಯ ಯಜ್ಞಾನ್ ಯಜಿಷ್ಯನ್ ಸಹಸ್ರಶ ತಸ್ಯ ಕ್ಷೇತ್ರಸ್ಯ ರಕ್ಷಾರ್ಥಂ ದದೌ ಸ ಪುರುಷೋತ್ತಮ ಯಕ್ಷಂ ಚಂದ್ರನಾಮಾನಂ ವಾಸುಕಿಂ ಚಾಪಿ ಪನ್ನಗಂ. ಅಲ್ಲಿ ಹೇಳ್ತಾರೆ, ಖಂಡಿತ ಹೇಳ್ತಾನಂತೆ, ಖಂಡಿತ ನಾನು ಇಲ್ಲಿ ನೆಲೆಸ್ತೇನೆ ಅಂತ. ಅಷ್ಟೇ ಅಲ್ಲ ಅಂತೆ, ಅವನು ಏನು ಮಾಡ್ತಾನೆ ಕೇಳಿದರೆ ಆ ಕ್ಷೇತ್ರದ ರಕ್ಷಣೆಗಾಗಿ ದೇವತೆಗಳನ್ನೆಲ್ಲ ಅಲ್ಲಿ ಸ್ಥಾಪನೆ ಮಾಡ್ತಾನಂತೆ. ಯಾರು ದುಷ್ಟಶಕ್ತಿಗಳು ಬರಬಾರ್ದಲ್ವಾ, ಈಗ ದುಷ್ಟಶಕ್ತಿಗಳು ಕೂಡ ಬಂದು ಸ್ನಾನ ಮಾಡಿ ನಾನು ತುಂಬ ಈಗ ಪುಣ್ಯವಂತನಾದೆ ಅಂತ ಅವನು ಅನ್ಕೊಳ್ಬೋದಂತೆ. ಹಾಗೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಂತೆ. ಆ ದೇವತೆಗಳನ್ನೆಲ್ಲ ಅಲ್ಲಿ ಸ್ಥಾಪನೆ ಮಾಡ್ತಾನಂತೆ. ಸ್ಥಾಪನೆ ಮಾಡಿ ದುಷ್ಟರೆಲ್ಲ ಬರಬಾರ್ದು, ಇಲ್ಲಿ ಬರೀ ಒಳ್ಳೆಯವರು ಮಾತ್ರ ಬರಬೇಕು ಅಂತ ಅದರ ಸುತ್ತಮುತ್ತಲೂ ಕೂಡ ದೇವತಾದಿಗಳನ್ನು ಸ್ಥಾಪನೆ ಮಾಡ್ತಾನೆ ಅಂತ ಇಲ್ಲಿ ಕಥೆಯಲ್ಲಿ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ಅಷ್ಟೋ ಸಹಸ್ರಾಣಿ ಧರಾಣಮೇವ ರಯಂತೀಹ ಸುದುಷ್ಕೃತಾನ್ವೈ ಸ್ನಾತುಂ ನ ಯಚ್ಛಂತಿ ಮಹೋಗ್ರರೂಪಾಸ್ತನ್ಯಸ್ಯ ಭೂತ ಸಚರಾಚರಾಣಾಂ ತಸ್ಯೈವ ಮಧ್ಯೆ ಬಹುಪುಣ್ಯಮುಕ್ತ ಪ್ರಚೋದಕ ಪಾಪಹರ ಶಿವಶ್ಚ
ಪುಣ್ಯ ನದಿ ಪ್ರಾಂಗ್ ಮುಖಸ್ಥಾಂ ಪ್ರಯಾತ ಯತ್ರೋಗಯುಕ್ತಸ್ಯ ಶುಭ ಜಲಾಢ್ಯ. ಅವನು ಎಲ್ಲಿ ಆ ಸುತ್ತಲೂ ಸ್ಥಾಪನೆ ಮಾಡಿದ್ದಾನಲ್ವ ದೇವತೆಗಳನ್ನೆಲ್ಲ, ಅದರ ಮಧ್ಯೆ ಆ ಕುರುಕ್ಷೇತ್ರ ಏನೋ ಕ್ಷೇತ್ರ, ಅದರ ಮಧ್ಯೆ ಆ ನದಿ, ಏನು ನದಿಯನ್ನು ಹೇಳಿದ್ರು ಆ ನದಿ, ಹಾಗಾಗಿ ತುಂಬ ಉತ್ತಮವಾದ ಕ್ಷೇತ್ರ ಅಂತೇಳಿ ಆ ಕುರುಕ್ಷೇತ್ರದ ಮಹಿಮೆಯನ್ನು ಹೇಳ್ತಾರಂತೆ. ಇಷ್ಟು ಹೇಳಿ ಆ ಕುರುಕ್ಷೇತ್ರ ಮಹಿಮೆಯನ್ನು ವರ್ಣಿಸ್ತಾರೆ. ನಾರಾಯಣ ಹೇಳ್ತಾರಂತೆ, ಸರಸ್ವತಿ ಋಷದ್ವತ್ಯೋಂತರೆ ಕುರುಜಾಂಗಲೆ ಮುನಿಪ್ರವರಮಾಸೀನಂ ಪುರಾಣಂ ಲೋಮಹರ್ಷಣಂ ಅಪೃಚ್ಛಂದ ದ್ವಿಜವರ ಪ್ರಭಾವಂ ಸರಸಸ್ತದ ಪ್ರಮಾಣಂ ಸರಸೋಭುಯಿ ತೀರ್ಥಾನಾಂಜ ವಿಶೇಷತಃ. ಆಗ ಆ ಲೋಮಹರ್ಷಣರು ಅಂತ ಒಬ್ರು ಆ ಕುರುಕ್ಷೇತ್ರದಲ್ಲಿ ಒಬ್ರು ವ್ಯಕ್ತಿ ಇರ್ತಾರಂತೆ. ಇಲ್ಲಿ ಹೇಳ್ತಾರೆ, ಲೋಮಹರ್ಷಣನ ಹತ್ರ ಋಷಿಗಳು ಕೇಳಿದ್ರಂತೆ, ಏನು ಈ ಕುರುಕ್ಷೇತ್ರ ಮಹಿಮೆ ಅಂತ, ತೀರ್ಥದ ಮಹಿಮೆ ಅಂತ. ಅದು ನಮಗೆ ಮನದಟ್ಟಾಗಬೇಕು ಅಂತ ಪುನಃ ಪುನಃ ಹೇಳ್ತಾರೆ. ನಾವೇನೋ ಸಾಮಾನ್ಯ ತೀರ್ಥ ಅಂತ ಅಂದ್ಕೊಳ್ತೇವೆ, ಆದರೆ ಇಲ್ಲಿ ಮುಂದೆ ಒಂದು ವರ್ಣನೆ ಮಾಡ್ತಾರೆ ಅದ್ಭುತವಾಗಿ. ಏನು ಅಲ್ಲಿ ನೋಡಿ, ಅದೇ ಹೇಳಿದೆ ಅಲ್ವಾ, ಪುಲಸ್ತ್ಯರು ನಾರದರಿಗೆ ಹೇಳ್ತಾ ಇದ್ದಾರೆ. ಪುಲಸ್ತ್ಯರು ಹೇಳ್ತಾ ಇದ್ದಾರೆ ವಿಷ್ಣು ದೇವತೆಗಳಿಗೆ ಹೀಗೆ ಹೇಳಿದ ಅಂತ ಪುಲಸ್ತ್ಯರು ಹೇಳ್ತಾ ಇದ್ದಾರೆ. ವಿಷ್ಣು ಹೇಳ್ತಾ ಇದ್ದಾನೆ, ಲೋಮಹರ್ಷಣರು ಋಷಿಗಳಿಗೆ ಹೀಗೆ ಹೇಳ್ತಾ ಇದ್ದಾರೆ, ಹೀಗೆ ಹೇಳ್ತಾ ಇದ್ದಾರೆ. ಮುಂದೆ ಬರ್ತದೆ ಕಶ್ಯಪರು ದೇವತೆಗಳ ಬ್ರಹ್ಮನಿಗೆ ಹೀಗೆ ಹೇಳಿದಂತೆ ಹೀಗೆ ಬರ್ತದೆ ಅಂತ. ಆ ಒಂದು ಕ್ರಮವನ್ನು ನೋಡಿ ಪುರಾಣದ ತುಂಬ ಅದ್ಭುತವಾಗಿದೆ. ಅಲ್ಲಿ ಹೇಳ್ತಾರೆ, ಕೇಳ್ತಾರಲ್ವ, ಅದಕ್ಕೆ ಹೇಳ್ತಾರಂತೆ, ಏತತ್ ಶ್ರುತ್ವಾ ವದಸ್ತೇಷಾಂ ರೋಮಾಶ ಸಮನ್ವಿತ ಪ್ರಣಿಪತ್ಯ ಪುರಾಣ ಶ್ರೀದಂ ವಚನಮಬ್ರವೀತ್. ಆಗ ಆ ಋಷಿಗಳು ರೋಮಹರ್ಷಣರು ಹೇಳ್ತಾರಂತೆ, ಅವರಿಗೆ ರೋಮಹರ್ಷಣರು ಅಲ್ಲ ಲೋಮಹರ್ಷಣರು ಹೇಳ್ತಾರಂತೆ. ಅವರಿಗೆ ಲೋಮಹರ್ಷಣ ಅಂತಲೇ ಹೇಳ್ಬೋದು, ರೋಮಹರ್ಷಣ ಅಂತಲೇ ಹೇಳ್ಬೋದು. ಲೋಮ ಅಂತಲೇ ರೋಮ. ಅವ್ರಿಗೆ ಯಾಕೆ ಕೇಳಿದರೆ, ರೋಮಹರ್ಷಣ ಅಂತ ಯಾಕೆ ಹೆಸರು ಕೇಳಿದರೆ, ನೋಡಿ ನಮಗೆ ಯಾವುದೊಂದು ಅದ್ಭುತ ದೃಶ್ಯವನ್ನು ಕಂಡ್ರೆ ಅಥವಾ ಅದ್ಭುತವಾದ ವಿಷಯವನ್ನು ಕೇಳಿದರೆ ನಮಗೆ ಮೈಯಲ್ಲಿ ರೋಮ ಹರ್ಷಣ ಆದಾಗ ಆಗ್ತದೆ. ಗೂಸ್ ಬಂಪ್ಸ್ ಅಂತ ಏನು ಹೇಳ್ತೇವೋ ಅದು ಬರ್ತದೆ. ಆ ರೋಮಹರ್ಷಣಿಗೆ ರೋಮಹರ್ಷಣ ಬರ್ತಿತ್ತಂದ್ರೆ, ರೋಮಹರ್ಷಣ ಅಂದರೆ ಗೂಸ್ ಬಂಪ್ಸ್ ಅಂತಲೇ ಅರ್ಥ. ಅವ್ರಿಗೆ ರೋಮಹರ್ಷಣ ಅಂತಲೇ ಹೆಸರು. ಯಾಕೆ ಕೇಳಿದರೆ, ಅವರಿಗೆ ದೇವರ ಕಥೆಯನ್ನು ಕೇಳಿದ್ರೆ ಖುಷಿ ಆಗುದಂತೆ. ದೇವರ ಕಥೆಯನ್ನು ಕೇಳಿ ಅಬ್ಬಬ್ಬ ಏನಿದೆ ದೇವರ ಮಹಿಮೆ ಅಂತ ಹೇಳಿ ಅವರ ಮೈಯಲ್ಲಿ ಆ ರೋಮಹರ್ಷಣ ಬರ್ತಾ ಇದೆ, ಅದಕ್ಕೆ ರೋಮಹರ್ಷಣ ಅಂತ ಹೆಸರಿಟ್ಟು ಬಿಟ್ಟಿದ್ದಾರೆ. ಅವರಿಗೆ ಕುರುಕ್ಷೇತ್ರ ತೀರ್ಥದ ಮಹಿಮೆಯನ್ನು ಕೇಳಿದ್ರಲ್ವಾ, ರೋಮಹರ್ಷಣಿಗೆ ಬಹಳ ಸಂತೋಷ ಆಯ್ತಂತೆ. ಹೇಳ್ತಾರಂತೆ, ರಂತು ಇದಕ್ಕೆ ತುಂಬಾ ವಿಧವಾದ ಹೆಸರಿತ್ತು ಅಂತ ಹೇಳ್ತಾರೆ. ಈ ಏನು ತೀರ್ಥ ಉಂಟು ಇದಕ್ಕೆ ಹೆಸರು ಅಂತ ಕೇಳಿದ್ರೆ, ಮೊದಲಿಗೆ ರಂತುಕ ಅಂತ ಹೆಸರಿತ್ತು, ಆ ನಂತರ ಪಾವನ ಅಂತ ಹೆಸರು ಬಂತು, ಆ ನಂತರ ಚತುರ್ಮುಖ ಅಂತ ಹೆಸರು ಬಂತು, ಆ ನಂತರ ಈಗ ಇದಕ್ಕೆ ಸನ್ನಿಹಿತ ಅಂತ ಹೆಸರು ಅಂತ ಹೇಳ್ತಾರೆ. ಹಾಗಾಗಿ ಇಂತಹ ನದಿಯಲ್ಲಿ ಏತದಾಶ್ರಿತ್ಯ ದೇವಾಶ ಋಷಯಶ್ಚ ಸಮಾಗತ ಸೇವಂತೆ ಮುಕ್ತಿಕಾಮಾರ್ಥಂ ಸ್ವರ್ಗಾರ್ಥಂ ಚಾಪರೇಷಿತಾ. ಇಲ್ಲಿ ಏನು ಮಹಿಮೆ ಕೇಳಿ, ಇದೊಂದು ಸಾಕು ನಮಗೆ ವಿಷಯ ಅಂತ ಕೇಳಿದ್ರೆ, ಇದನ್ನು ಆಶ್ರಯ ಮಾಡಿ ದೇವತೆಗಳು ಋಷಿಗಳು ಎಲ್ಲರೂ ಬಂದು ಇಲ್ಲಿ ಮುಕ್ತಿಗೋಸ್ಕರ ಪ್ರಾರ್ಥನೆ ಮಾಡ್ತಾರಂತೆ. ಎಷ್ಟು ದೊಡ್ಡ ಕ್ಷೇತ್ರ ಆಗಿರ್ಬೋದು ನೋಡಿ, ಮುಕ್ತಿ ಅದಕ್ಕೆ ದೊಡ್ಡ ಫಲ ಯಾವುದಿಲ್ಲ ಅಂತ ಹೇಳುವಂಥದ್ದು. ಅಂತಹ ಕುರುಕ್ಷೇತ್ರದಲ್ಲಿ ಮುಕ್ತಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಬ್ರಹ್ಮಣ ಸೇವಿತಮಿತಂ ಸೃಷ್ಟಿಕಾಮೇನ ಯೋಗಿನ ವಿಷ್ಣುನ ಸ್ಥಿತಿಕಾಮೇನ ಹರಿರೂಪೇಣ ಸೇವಿತಂ. ಇಷ್ಟು ಇದೆಲ್ಲ ಎಂತ ಹೇಳಿ, ದೇವತೆಗಳು ಮಾಡಿ ದೊಡ್ಡದಲ್ಲ, ವಿಷ್ಣುವೇ ಸೃಷ್ಟಿ ಮಾಡಬೇಕು ಅಂತ ಇಲ್ಲಿ ಬಂದ ಅಂತೆ. ಇಲ್ಲಿ ಬಂದು ನಾವು ಸೃಷ್ಟಿ ಮಾಡಲಿಕ್ಕೆ ಏನು ಸಂಪಾದನೆ ಮಾಡಬೇಕು, ಅದಕ್ಕೊಂದು ತಪಶಕ್ತಿ ಬೇಕು. ಈಗ ಸೃಷ್ಟಿ ಮಾಡಬೇಕಾದ್ರೆ ಒಂದು ತಪಶಕ್ತಿ ಬೇಕು. ಅಂಥ ತಪಶಕ್ತಿಯನ್ನು ಸಂಪಾದನೆ ಮಾಡಬೇಕು ಅಂತ ಈ ತೀರ್ಥ ಹತ್ರ ಬಂದು ಅವನು ತಪಸ್ಸು ಮಾಡಿದ ಅಂತೆ. ಇನ್ನು ವಿಷ್ಣು ಸೃಷ್ಟಿ ಮಾಡಲಿಕ್ಕಲ್ಲ, ವಿಷ್ಣು ಸ್ಥಿತಿ ಅಲ್ವಾ, ಸ್ಥಿತಿ ಯಾವ ರೀತಿಯಾಗಿ ಮಾಡಬೇಕು ಅಂತ. ಇನ್ನು ಬ್ರಹ್ಮ ಸೃಷ್ಟಿ ಮಾಡೋದು ಬ್ರಹ್ಮ ಅಲ್ವಾ, ಅವನು ಸೃಷ್ಟಿ ಮಾಡಬೇಕು ಅಂತ ಆ ಬ್ರಹ್ಮ ತಪಸ್ಸು ಮಾಡಿದ ಅಂತೆ. ಅಷ್ಟು ದೊಡ್ಡ ಕ್ಷೇತ್ರ ಅಂತ ಹೇಳಿ ಅದನ್ನು ಉಪಸಂಹಾರ ಮಾಡ್ತಾರೆ. ಅಷ್ಟು ದೊಡ್ಡ ಕ್ಷೇತ್ರ, ಅಂತಹ ಕ್ಷೇತ್ರದಲ್ಲಿ ಹೇಳ್ತಾರೆ. ಅಲ್ಲಿ ಏನು ಹೇಳ್ತಾರೆ ಕೇಳಿದರೆ, ಅಷ್ಟೇ ಅಲ್ಲ, ಅಲ್ಲಿ ಹೇಳ್ತಾ ತರಂತು ಕಾರಂತು ಕಯೋರ್ ಯದಂತರಂ ಯದಂತರಂ ರಾಮ ಹೃದಾಚ್ಯುತರ್ಮುಖಂ ಏತತ್ ಕುರುಕ್ಷೇತ್ರ ಸಮಂತ ಪಂಚಕಂ ಪಿತಾಮಹಸ್ಯೋತ್ತರ ವೇದಿ ರುಚ್ಯತೆ. ಈ ಕುರುಕ್ಷೇತ್ರ ಅಂತ ಏನಿದೆಯೋ ಅದೇ ಉತ್ತರ ವೇದಿ ಅಂತ. ಇಲ್ಲಿ ಹಿಂದೆ ಪೂರ್ವ ವೇದಿ ಯಾವುದು ದಕ್ಷಿಣ ವೇದಿ ಅಂತ ಹೇಳಿದ್ರು, ಒಂದು ಬಿಟ್ಟಿದ್ರು, ಯಾವುದು ಉತ್ತರ ವೇದಿ. ಆ ಉತ್ತರ ವೇದಿ ಅಂತ ಹೇಳಿದ್ರೆ ಇದೆ ಅಂತ ಹೇಳ್ತಾರೆ. ಉತ್ತರ ಅಂದರೆ ಉತ್ತರ ಪ್ರದೇಶದಲ್ಲಿರುವ ಉತ್ತರ ಭಾಗದಲ್ಲಿರುವಂತಹ, ವೇದಿ ಅಂತ ಹೇಳಿದರೆ ಯಜ್ಞಕುಂಡ, ಯಜ್ಞವನ್ನು ಎಲ್ಲಿ ಮಾಡಿದೆವು ಅದು ಆ ಉತ್ತರ ವೇದಿ ಅಂತ ಇದನ್ನು ಕರೆಯುವಂಥದ್ದು ಅಂತ ಹೇಳ್ತಾರೆ. ಆಗ ಇಲ್ಲಿ ಹೇಳ್ತಾರೆ, ಋಷಿಗಳು ಕೇಳ್ತಾರೆ, ಬ್ರೂಹಿ ವಾಮನ ಮಾಹಾತ್ಮ್ಯಂ ಉತ್ಪತ್ತಿಂ ಚ ವಿಶೇಷತ ಯಥಾ ಬಲಿ ನಿಯಮಿತೋ ದತ್ತರಾಜ್ಯಂ ಶತಕ್ರತೋ. ಅವರು ಹೇಳುವಾಗ ಈ ವಾಮನ ಚರಿತ್ರೆ ಕೂಡ ಇಲ್ಲಿಂದಲೇ
ಇಲ್ಲಿ ತಪಸ್ಸು ಮಾಡಿದ ಅಂತ ಹೇಳ್ತಾರೆ. ಯಾರು ಅದಿತಿಗಳೆಲ್ಲ, ಅದಿತಿ ಕಶ್ಯಪರು ಇಲ್ಲಿಂದಲೇ ಆ ವಾಮನನ ಏನು ತಪಸ್ಸ ಆಗದಿದ್ರು ಕೂಡ ಅವತಾರಕ್ಕೆ ಹೇತುಭೂತವಾದಂಥ ಕ್ಷೇತ್ರ ಇದು ಕುರುಕ್ಷೇತ್ರ ಅಂತ. ಹಾಗಾದರೆ ಈ ವಾಮನನ ಅವತಾರ ಎಂತ ಅಂತ ಹೇಳಿ ಅಂತ ಋಷಿಗಳು ಪುನಃ ಕೇಳ್ತಾರೆ. ನೀವು ಹೇಳ್ತಾ ಇದ್ರಲ್ಲ ವಾಮನನ ಅವತಾರ ಹೇಳಿ ಅಂತ ಹೇಳ್ತಾರೆ. ಆಗ ಲೋಮಾಶ್ರನವರು ಹೇಳ್ತಾರೆ, ಶೃಣುದ್ವಂ ಮುನಯ ಪೀತ ವಾಮನಸ್ಯ ಮಹಾತ್ಮನ ಉತ್ಪತ್ತಿಂ ಚ ಪ್ರಭಾವಂ ಚ ನಿವಾಸಂ ಕುರು ಜಾಂಗಲೇ ತದೇವಂ ವಂಶದೈತ್ಯಾನಾಂ ಶೃಣುದ್ವಂ ದ್ವಿಸತ್ತಮ ಯಸ್ಯ ವಂಶೇ ಸಮಾಜ್ ವೈರೋಚನಿಃ ಪುರ. ನಾನು ಈ ಕುರುಜಾಂಗಲದಲ್ಲಿ ಅವನ ಉತ್ಪತ್ತಿ, ವಾಮನನ ಉತ್ಪತ್ತಿ ಎಲ್ಲಿ ಆಯಿತು? ಕುರುಜಾಂಗಲ ಅಂತ ಹೇಳಿದ್ರು ಕುರುಕ್ಷೇತ್ರ ಅಂತೇಳಿ. ವಾಮನನ ಉತ್ಪತ್ತಿಯಾದಂತಹ ಕ್ಷೇತ್ರ ಯಾವುದು ಕೇಳಿದ್ರೆ ಆ ಕುರುಕ್ಷೇತ್ರ ಅಂತ ಹೇಳುವಂಥದ್ದು. ಹಾಗಾಗಿ ಅಂತ ಕುರುಕ್ಷೇತ್ರದಲ್ಲಿ ಉತ್ಪತ್ತಿಯಾದಂಥ ಕಥೆಯನ್ನು ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಆ ಬಲಿಯ ಕಥೆಯನ್ನು ನಾನು ಹೇಳ್ತೇನೆ. ಬಲಿ ಯಾರು ಕೇಳಿದರೆ ವಿರೋಚನನ ಮಗ ಅಂತ. ಅದ್ಯಾರು ವಿರೋಚನ ಕೇಳಿದರೆ ದೈತ್ಯಾನ ಮಾದಿಪುರುಷೋ ಹಿರಣ್ಯಕಶಿಪುರ ತಸ್ಯ ಪುತ್ರೋ ಮಹಾತೇಜ ಪ್ರಹ್ಲಾದೋ ನಾಮ ದಾನವ ತಸ್ಮಾತ್ ವಿರೋಚನೋ ಜಜ್ಞೆ ಬಲಿರ್ಜಜ್ಞೆ ವಿರೋಚನಾತ್ ಹರಣ್ಯ ಹತೆ ಹಿರಣ್ಯಕಶಿಪೋ ದೇವಾನ್ ಉತ್ಸಾದ್ಯಕ್ಕೆ ಸರ್ವತಃ. ಆಗ ಆ ವಿರೋಚನೆ ಯಾರು ಕೇಳಿದರೆ ಹಿರಣ್ಯಕಶಿಪು ಬಂದಿದ್ದಾನಲ್ವ, ಯಾರು? ಕಶ್ಯಪನ ಮಗ. ಕಶ್ಯಪ ಯಾರ ಮಗ? ಮರೀಚಿಯ ಮಗ. ಮರೀಚಿ ಯಾರ ಮಗ? ಬ್ರಹ್ಮನ ಮಗ. ಬ್ರಹ್ಮ ಯಾರ ಮಗ? ನಾರಾಯಣನ ಮಗ. ಇಷ್ಟೇ, ಅಲ್ಲೇ ಮುಗೀತು. ಈಗ ಆ ಹಿರಣ್ಯಕಶಿಪಿನ ಮಗ ಆ ಪ್ರಹ್ಲಾದ, ಆ ಪ್ರಹ್ಲಾದನ ಮಗ ವಿರೋಚನ, ಆ ವಿರೋಚನ ಮಗ ಈ ಬಲಿ. ಈ ಬಲಿಯ ವಿಷಯ ಯಾಕೆ ಹೇಳ್ತಾ ಇದ್ದೀರಿ ಕೇಳಿದರೆ ಹೇಳ್ತಾರೆ, ರಾಜ್ಯಂ ಕೃತಂ ಚತೇನೇಷ್ಟಂ ತ್ರೈಲೋಕ್ಯೇ ಸಚರಾಚರೇ ಕೃತಯತ್ನೇಶು ದೇವೇಶು ತ್ರೈಲೋಕ್ಯೇ ದೈತ್ಯತಾಂಗತೆ. ಆ ಬಲಿದಾನಲ್ವ ಸಾಮಾನ್ಯ ಅಲ್ಲ. ಬಂದ ಎಲ್ಲ ದೇವತೆಗಳನ್ನು ಪುನಃ ಸೋಲಿಸಿದ. ಆ ರಾಕ್ಷಸರು ದೈತ್ಯರು ಮತ್ತು ದೇವತೆಗಳಲ್ಲಿ ಯುದ್ಧ ಯಾವಾಗಲೂ ಆಗ್ತಾನೆ ಇರ್ತದೆ. ಈಗ ಪುನಃ ಈ ಬಲಿದಾನಲ್ವಾ, ಬಂದ ಯುದ್ಧ ಮಾಡಿದ, ಚೆನ್ನಾಗಿ ಯುದ್ಧ ಮಾಡಿದ. ಯುದ್ಧ ಮಾಡಿ ಆ ದೇವತೆಗಳನ್ನೆಲ್ಲ ಸೋಲಿಸಿದ. ಸೋಲಿಸಿ ಏನಾಯಿತು ಹೇಳಿದರೆ ಸಂಪ್ರವೃತ್ತೆ ದೈತ್ಯವತೆ ಅಯನಸ್ತೆ ದಿವಾಕರೇ ಪ್ರಹ್ಲಾದ ಶಂಬರಮಯೇ ಅನುಹ್ಲಾದೇನ ಚೈವಹಿ. ಈ ಪ್ರಹ್ಲಾದ, ಇನ್ನು ಆಹ್ಲಾದ, ಅನುಹ್ಲಾದ ಹೇಳಿದರೆ ಪ್ರಹ್ಲಾದನ ತಮ್ಮ ಅನುಹ್ಲಾದ, ಇನ್ನು ಮಯ, ಶಂಬರ ಇವರೆಲ್ಲ ಸೇರಿ ಆ ಸ್ವರ್ಗವನ್ನು ಅವರೇ ರಕ್ಷಣೆ ಮಾಡಿದ್ದಂತೆ. ಅದು ನಮ್ಗೆ ಆಶ್ಚರ್ಯ ಆಗ್ತದೆ. ಎಲ್ಲ ಕಡೆ ನಾವು ದೈತ್ಯರು ರಾಜರಾದರು ಸ್ವರ್ಗಪತಿಗಳಾದರು ಅಂತ ಹೇಳಿದರೆ ಅವರು ಕೆಟ್ಟ ಕೆಲಸವನ್ನು ಮಾಡ್ತಾರೆ ಅಂತ ಅನ್ಕೊಳ್ಳುವಂಥದ್ದು. ಆದರೆ ಇಲ್ಲಿ ವಿಶೇಷವನ್ನು ಹೇಳ್ತಾರೆ, ಪ್ರಕೃತಿಸ್ಥೇತಲೋಕೆ ವರ್ತಮಾನೇ ಸತ್ಪತೆ ಅಭಾವೇ ಸರ್ವಪಾಪಾನಾಂ ಧರ್ಮಭಾವೇ ಸದೋಚಿತೆ ಚತುಷ್ಪಾದೇ ಸ್ಥಿತೆ ಧರ್ಮೇ ಹಧರ್ಮೇ ಪಾದವಿಗ್ರಹೇ ಪ್ರಜಾ ಪಾಲನಯುಕ್ತೇಷು ಭ್ರಾಜಮಾನಸ್ತು ರಾಜಸು ಸ್ವಧರ್ಮ ಸಂಪ್ರಯುಕ್ತೇಷು ತಥಾ ಶ್ರಮ ನಿವಾಸಿಷು. ಆಶ್ಚರ್ಯ ಏನು ಕೇಳಿದರೆ ಎಲ್ಲರೂ ಕೂಡ ತಮ್ಮ ಧರ್ಮದಲ್ಲಿ ನಿರತರಾಗಿದ್ದರಂತೆ. ಆ ಕಾಲದಲ್ಲಿ ಆರಾಧನೆ ಮಾಡ್ತಾ ಇರುವಂಥದ್ದು ಅಲ್ಲ, ಅಲ್ಲಿ ಸ್ವರ್ಗ ಪಾಲನೆಯನ್ನು ಮಾಡ್ತಾ ಇರುವಂಥ ದೈತ್ಯ ಆದರೂ ಕೂಡ ಆ ದೈತ್ಯರ ಕಾಲದಲ್ಲಿ ಕೂಡ ಎಲ್ಲರೂ ಕೂಡ ತುಂಬ ಧರ್ಮ ಪ್ರವೃತ್ತಿಯಲ್ಲಿದ್ದರಂತೆ. ತಮ್ಮ ಧರ್ಮ ಏನಿದೆಯೋ ಅದನ್ನೆಲ್ಲ ಚೆನ್ನಾಗಿ ಮಾಡ್ತಾ ಇದ್ರಂತೆ. ಆಗ ಅವನು ಬಲಿ ಉಂಟಲ್ವಾ, ಆಗ ದೇವತೆಗಳೇ ಅವನನ್ನು ಅಭಿಷೇಕ ಮಾಡಿಬಿಡ್ತಾರಂತೆ. ಇವರಲ್ಲಿ ಏನು ದೋಷ ಇಲ್ಲ, ಇವಾಗ ಗೆದ್ದು ಬಿಟ್ಟಿದ್ದಾನೆ, ಹಾಗಾಗಿ ನಾವೇ ಅಭಿಷೇಕ ಮಾಡಿಬಿಡೋಣ, ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಆ ದೇವತೆಗಳೇ ಆ ಬಲಿಯನ್ನು ರಾಜನನ್ನಾಗಿ ಮಾಡ್ತಾರಂತೆ. ಇದು ಆಶ್ಚರ್ಯ. ಹೇಳ್ತಾರೆ, ಆಗ ಅಥಾ ವಿಪಗತ ಲಕ್ಷ್ಮೀರ್ ಬಲಿಂ ಪದ್ಮಾಂತರ ಪ್ರಭಾ ಪದ್ಮೋಜ್ಜತಕರಾ ದೇವಿ ವರದಾ ಸುಪ್ರವೇಶಿನಿ. ಆಗ ಆ ಬಲಿ ಹತ್ರ ಲಕ್ಷ್ಮೀದೇವಿಯೇ ಬರ್ತಾಳಂತೆ. ಯಾಕೆ ಕೇಳಿದರೆ ನಿನಗೆ ನಾನು ಅನುಗ್ರಹ ಮಾಡ್ತೇನೆ ಅಂತ. ಲಕ್ಷ್ಮೀದೇವಿ ಕೂಡ ಬಹಳ ಖುಷಿಯಾಯಿತಂತೆ. ಲಕ್ಷ್ಮೀದೇವಿಗೆ ಆಗೋ ಖುಷಿಯಾಯಿತು ಕೇಳಿದರೆ ಧರ್ಮದಲ್ಲಿದ್ದಾನಲ್ವಾ, ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಲಕ್ಷ್ಮೀದೇವಿ ಬಂದೇ ಬರ್ತಾಳೆ. ಹಾಗಾಗಿ ಆ ಬಲಿ ತನ್ನ ರಾಜ್ಯವನ್ನು ತುಂಬ ಚೆನ್ನಾಗಿ ರಾಜ್ಯವನ್ನು ಆಳ್ತಾ ಇದ್ದಾನೆ ಅಂತ ಅಂದ್ಕೊಂಡು ಆ ಲಕ್ಷ್ಮೀದೇವಿಯೇ ಬಂದು ಬಿಡ್ತಾಳಂತೆ. ಬಂದು ಹೇಳ್ತಾಳಂತೆ, ಬಲೆ ಬಲವತಾಂ ಶ್ರೇಷ್ಠ ದೈತ್ಯರಾಜ ಮಹಾದ್ಯುತೆ ಪ್ರೀತೋಸ್ಮಿ ತವ ಭದ್ರಂತೆ ದೇವರಾಜ ಪರಾಜೇ ಯತ್ವಯ ಯುಧಿ ವಿಕ್ರಮ್ಯ ದೇವರಾಜ್ಯಂ ಪರಾಜಿತಂ ದೃಷ್ಟ್ವಾ ತೇ ಪರಮಂ ಸತ್ವಂ ತಥೋಹಂ ಸ್ವಯಮಾಗತ. ಹೇ ಮಹಾಶೂರ ಬಲಿಯೇ, ನೀನು ಬಹಳ ಶಕ್ತಿಶಾಲಿ, ನೀನು ಎಲ್ಲರನ್ನೂ ಸೋಲಿಸಿದಿ, ಚೆನ್ನ ಮಾಡಿ ಅವರನ್ನು ಸೋಲಿಸಿ ನಂಗೆ ಬಹಳ ಸಂತೋಷ ಆಗಿದೆ. ನೀನು ತುಂಬ ಧರ್ಮದಲ್ಲಿ ಇದೆಯಲ್ವಾ, ಹಾಗಾಗಿ ನಾನು ಬರ್ತೇನೆ ಅಂತ, ನಿನ್ನ ಕಡೆಗೆ ನಾನು ಬರ್ತೇನೆ, ನಿನ್ನಲ್ಲಿ ನಾನು ನೆಲೆಸ್ತೇನೆ ಅಂತ ಹೇಳ್ತಾರಂತೆ. ನಾಶ್ಚರ್ಯಂ ದಾನವ್ಯಾಘ್ರ ಹಿರಣ್ಯ ಕಶಿಪೋ ಕುಲೆ ಪ್ರಸೂತಸ್ಯ ಸುರೇಂದ್ರಸ್ಯ ತವ ಕರ್ಮೇದಮೀದೃಶಂ. ನೀನು ಎಂತಹ ಕರ್ಮವನ್ನು ಮಾಡಿದ್ದಿ ಗೊತ್ತುಂಟಾ? ಹಿಂದೆ ಹಿರಣ್ಯಕಶಿಪು ಎಂತ ಮಾಡಲಿಲ್ವಾ ಅದನ್ನು ಕೂಡ ನೀನು ಮಾಡಿದ್ದಿ.
ಹಿರಣ್ಯಕಶಿಪೇ ಬಹಳ ದೊಡ್ಡ ಶಕ್ತಿಶಾಲಿ ಅಂತ ಅಂದ್ಕೊಳ್ಳುವಂಥದ್ದು. ಆದರೆ ಆಶ್ಚರ್ಯ ಕೇಳಿದರೆ ಹಿರಣ್ಯಕಶಿಪು ಮಾಡದಂತಹ ಕರ್ಮವನ್ನು ಕೂಡ ನೀನು ಮಾಡಿದಿ. ಅದು ಹಿರಣ್ಯಕಶಿಪು ಅಧರ್ಮ ಮಾರ್ಗದಲ್ಲಿ ಮಾಡ್ತಾ ಇದ್ದದ್ದಂಥದ್ದು, ಎಲ್ಲರನ್ನೂ ವಿನಾಕಾರಣ ಮೋಸವನ್ನೆಲ್ಲ ಮಾಡಿ ಗೆಲ್ತಾ ಇದ್ದ. ಆದರೆ ನೀನು ಒಳ್ಳೆಯ ಧರ್ಮಶಾಲಿ ಆಗಿದ್ದಿ, ಹಾಗಾಗಿ ನೀನು ತುಂಬ ನಿನ್ನಲ್ಲಿ ನಾನು ತುಂಬ ಇಚ್ಛೆ ಪಟ್ಟಿದ್ದೇನೆ ಅಂತ ಅವಳು ಹೇಳ್ತಾಳೆ. ನಿನ್ನ ರಾಜ್ಯದಲ್ಲಿ ನಾನು ನೆಲೆಸ್ತೇನೆ ಅಂತ. ಆಗ ಅವಳು ಹೇಳ್ತಾಳಂತೆ, ಅವಳು ಹಾಗೆ ಹೇಳಿ ಈ ರೀತಿಯಾಗಿ ಏವ ಮುಕ್ತ್ವಾತು ಸಾ ದೇವಿ ಲಕ್ಷ್ಮೀ ದೈತ್ಯ ನೃಪಂಬಲಿಂ ಪ್ರವಿಷ್ಟ ವರದಾ ಸೇವ್ಯ ಸರ್ವದೇವ ಮನೋರಮ ತುಷ್ಟಾಶ ದೇವ್ಯ ಪ್ರವರ ಶ್ರೀ ಕೀರ್ತಿ ದ್ಯುತಿರೇವ ಚ ಪ್ರಭಾಧೃತಿಕ್ಷಮಾ ಭೂತಿರ್ ರುದ್ಧಿರ್ದೇವ್ಯ ಮಹಾಮತಿ ಶ್ರುತಿ ಸ್ಮೃತಿರಿಡಾ ಕೀರ್ತಿ ಶಾಂತಿ ಪೃಷ್ಟಿಸ್ತತಾ ಕ್ರಿಯಾ ಸರ್ವಾಶ್ಚ ಅಪ್ಸರಸೋ ದಿವ್ಯ ನೃತ್ತಗೀತ ವಿಶಾರದಾ. ಒಂದು ಅಂಶವನ್ನು ಹೇಳ್ತಾರೆ ಇಲ್ಲಿ. ಅವಳು ಬರ್ತೇನೆ ಅಂತ ಹೇಳಿದ ಮೇಲೆ ಆ ರಾಜ್ಯದಲ್ಲಿ ಸಂತೋಷ ಅಂತೆ. ಇನ್ನು ಒಂದು ಸ್ತ್ರೀಯರಲ್ಲಿ ಒಂದು ಒಳ್ಳೆಯ ನಾಚಿಕೆ ಇರಬೇಕು. ನಾಚಿಕೆ ಯಾವುದಕ್ಕೆ ಇರಬೇಕು ಕೇಳಿದರೆ ಅದು ಲಕ್ಷ್ಮಿಯಿಂದ ಬರುವಂತಹ ಗುಣ. ಯಾವಾಗಿರ್ತದೆ ಕೇಳಿದರೆ ತಪ್ಪು ಕೆಲಸ ಮಾಡಲಿಕ್ಕೆ ನಾಚಿಕೆ ಇರಬೇಕು. ಅಂತಹ ನಾಚಿಕೆ ಇತ್ತಂತೆ ಜನರಿಗೆ. ಕೀರ್ತಿ ಇತ್ತಂತೆ, ಎಲ್ಲ ಜನರಲ್ಲಿ ಕೀರ್ತಿ. ಒಂದು ಕೀರ್ತಿ ಒಳ್ಳೆಯ ಗುಣ ಅಲ್ವಾ, ಬೇಕೇ ಬೇಕಲ್ವಾ. ಎಂತಹ ಕೀರ್ತಿ? ಸತ್ಕೀರ್ತಿ. ಅದು ಒಳ್ಳೆಯ ಕೆಲಸ ಮಾಡಿದ್ರಿಂದ ಅವನಲ್ಲಿ ಒಂದು ಕೀರ್ತಿ ಇತ್ತಂತೆ. ಇನ್ನು ದ್ಯುತಿ ಒಳ್ಳೆಯ ಕಾಂತಿ. ಇನ್ನು ಪ್ರಭಾ ಅಂತ ಹೇಳುವುದು ಒಂದು ಮುಖದಲ್ಲಿ ಒಂದು ಪ್ರಭೆ. ಇನ್ನು ಧೃತಿ ಧೈರ್ಯ, ಕ್ಷಮ ಅಂದರೆ ಕ್ಷಮೆ, ಭೂತಿ ಅಂದರೆ ಐಶ್ವರ್ಯ. ಇನ್ನು ವೃದ್ಧಿ ಒಳ್ಳೆಯ ವೃದ್ಧಿ ಇತ್ತಂತೆ, ಹಾಗೇನೆ ದಯೆ ಇತ್ತಂತೆ. ಇನ್ನು ಸ್ಮೃತಿ ಒಳ್ಳೆಯ ನೆನಪಿನ ಶಕ್ತಿ. ಇನ್ನು ಶಾಂತಿ, ಎಲ್ಲರಲ್ಲೂ ಒಳ್ಳೆಯ ಶಾಂತಿ ಇತ್ತಂತೆ. ಇನ್ನು ಪುಷ್ಟಿ, ದೇಹದಲ್ಲೂ ಕೂಡ ಒಂದು ಒಳ್ಳೆಯ ಪುಷ್ಟಿ ಇತ್ತಂತೆ. ಅದು ಒಂದು ಕ್ರಿಯೆ, ಎಲ್ಲರೂ ಕೂಡ ಆ ಕ್ರಿಯೆಯನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದರಂತೆ. ಹಾಗೇನೆ ಎಲ್ಲ ಅಪ್ಸರೆಯರು ಕೂಡ ಆ ರಾಜ್ಯದಲ್ಲಿ ನೆಲೆಸಿದ್ರಂತೆ. ಆಗ ಪ್ರಪದ್ಯಂತೆ ಸ್ಮೈತೇಂದ್ರಂ ತ್ರೈಲೋಕ್ಯಂ ಸಚರಾಚರಂ ಪ್ರಾಪ್ತಮೈಶ್ವರ್ಯಮತುಲಂ ಬಲಿನಾ ಬ್ರಹ್ಮವಾದಿನ. ಇಂತಹ ಈಶ್ವರ ಸಂಬಂಧಿಯಾದಂತಹ ಲಕ್ಷ್ಮಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿದ್ರಿಂದ ಎಲ್ಲರೂ ಕೂಡ ಅವನನ್ನು ಹೊಗಳಿಕ್ಕೆ ಪ್ರಾರಂಭ ಮಾಡಿದರಂತೆ. ಆದರೆ ಇಂತಹ ಕೀರ್ತಿ ಹೇಗೆ ಬಂತು ನೋಡಿ. ನಾವು ಧರ್ಮ ಮಾರ್ಗದಲ್ಲಿದ್ದರೆ ಲಕ್ಷ್ಮಿ ಬಂದೇ ಬರ್ತಾಳೆ ಅಂತ ಒಬ್ಬ ದೈತ್ಯ ಅಂತ ಹೇಳುವಾಗ ಒಂದು ಕೆಟ್ಟ ವಂಶದಲ್ಲಿ ಬಂದವ. ಆದರೂ ಕೂಡ ಧರ್ಮ ಮಾರ್ಗದಲ್ಲಿದ್ದರೆ ಆ ಲಕ್ಷ್ಮೀದೇವಿ ಕೂಡ ಬಂದೇ ಬರ್ತಾಳೆ ಅಂತ ನಾವು ಇಲ್ಲಿ ಇದರಲ್ಲಿ ನೋಡ್ತೇವೆ. ಹಾಗಾಗಿ ಆ ಧರ್ಮ ಮಾರ್ಗದ ಮಹಿಮೆಯನ್ನು ಹೇಳ್ತಾರೆ. ಇದನ್ನೇ ಗೀತೆಯಲ್ಲಿ ಕೂಡ ಹೇಳ್ತಾರಲ್ವಾ, ಕೀರ್ತಿ ಶ್ರೀರ್ವಾಕ್ಚ ನಾರೀಣ ಸ್ಮೃತಿರ್ಮೇಧಾ ಧತಿಕ್ಷಮ ಅಂತ. ಒಂದು ಲಕ್ಷ್ಮೀದೇವಿ ಅವಳಲ್ಲಿ ಯಾವುದೆಲ್ಲ ಗುಣ ಉಂಟಂತ ಹೇಳುವಾಗ ಕೀರ್ತಿ ಶ್ರೀ ವಾಕ್ ಇದೆಲ್ಲ ಅವಳಲ್ಲಿ ಪರಿಪೂರ್ಣವಾಗಿದೆ ಆ ಗುಣಗಳು. ಹಾಗಾಗಿ ಆ ಲಕ್ಷ್ಮೀದೇವಿ ಅನುಗ್ರಹ ಮಾಡಿಲ್ಲಂತಾದರೆ ಇಲ್ಲಿ ಏನು ಗುಣಗಳನ್ನು ಹೇಳಿದ್ರು ಆ ಎಲ್ಲ ಗುಣಗಳು ಬಂದೇ ಬರ್ತದೆ ಅಂತ ಹೇಳಿ ಆ ಬಲಿಯು ತುಂಬ ಅದ್ಭುತವಾಗಿ ರಾಜ್ಯವನ್ನು ಆಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆಗ ಋಷಿಗಳು ಪುನಃ ಕೇಳ್ತಾರೆ, ದೇವಾನಾಂ ಬ್ರೂಹಿಣ ಕರ್ಮ ಯದ್ವೃತ್ತಾಸ್ತೆ ಪರಾಜಿತ ಕಥಂ ದೇವೋಸೋ ವಿಷ್ಣುರ್ ವಾಮನತಾಂ ಗತ. ಆಯ್ತು, ನೀವು ಕತೆ ಹೇಳ್ತಾ ಇದ್ದೀರಲ್ಲ, ನಾವು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೇವೆ. ಈಗ ನಮಗೆ ಆ ಬಲಿ ಸೋತ ಅಂತ ನೀವು ಹೇಳಿದ್ರಿ, ಸೋತು ಆ ವಾಮನ ಬಂದ ಅಂತ. ಅದು ಯಾವ ರೀತಿಯಾಗಿ ಬಂದ, ಯಾವ ರೀತಿಯಾಗಿ ವಾಮನ ಒಬ್ಬ ಮಹಾದೇವ ವಿಷ್ಣು ಜಗತ್ತಿನ ದೊಡ್ಡ ಶಕ್ತಿ ಅಂತಹವನು ವಾಮನ ರೂಪವನ್ನು ಯಾಕೆ ಬರ್ದ? ವಾಮನ ಅಂತ ಚಿಕ್ಕ ರೂಪ ಅಂತ, ಅಂತಹ ವಿಷ್ಣು ಚಿಕ್ಕ ರೂಪವನ್ನು ಹೇಗೆ ಬರ್ದ ಅಂತ ಆ ಋಷಿಗಳು ಕೇಳ್ತಾರೆ. ಆನಂತರ ಲೋಮಾಶ್ರನರು ಆ ವಾಮನನ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಕಥೆಯನ್ನು ನಾವು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ವಿದೇವಾಲ ವಿಷ್ಣು ಮೇ ಪರಮಸ್ತು.